स्फटिकाकृतिम् आधारं सर्वविद्यानां हयग्रीवमुपास्महे तजननीं वन्दे चैतन्यस्तन्यदायिनीं श्रेयसीं श्रीनिवासस्य करुणामिव रूपिणीम् गुरुमुखमनतीत्य प्राहवेदानशेषान् नरपतिपरिक्लुप्तं शुल्कमादातु कामः स्वशिरममरवन्द्यं रङ्गनाथस्य साक्षात् द्विजकुलतिलकं तं विष्णुचित्तं नमामि மின்னார்த்தனமதில் சூழ் வில்லிபுத்தூர் என்று ஒருகால் சொன்னார் கடற்கமலம் சூடினோம் முன்னாள் கிழியறுத்தான் என்றுரைத்தோம் கீழ்மையினில் ஏறும் வழியறுத்தோம் நெஞ்சமே வந்து பாண்டியன் கொண்டாடப்பட்டர் பிரான் வந்தான் என்று ஈண்டிய சங்கமெடுத்தோத வேண்டிய வேதங்களோதி விரைந்து கிழியறுத்தான் பாதங்கள் யாமுடைய பத்து. ಭಗವಂತ ಭಗವತಿಯರ ಪವಿತ್ರ ಪಾದಾರವಿಂದಗಳ ಸ್ಮರಣೆಯಲ್ಲಿ ಭಾಗವತ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕರಿಸಿ ಇವತ್ತಿನ ವಿಷಯವಾದ ಪೆರಿಯಾಳ್ವಾರ್ ವೃತ್ತಾಂತವನ್ನು ತೆಗೆದುಕೊಳ್ಳೋಣ. ಪೆರಿಯಾಳ್ವಾರ್ ಅಂದಾಗ ಜೊತೆಯಲ್ಲೇ ಆಂಡಾಳ್ ದೇವಿಯೂ ಕೂಡ ಬರ್ತಾಳೆ. ಇಬ್ಬರು ಜೊತೆಯಾಗಿರ್ತಾರೆ. ಆದರೆ ಆಂಡಾಳೇ ಒಂದು ಆಳ್ವಾರಾದ್ದರಿಂದ ಅವರ ವೃತ್ತಾಂತವನ್ನು ಮುಂದೆ ನಾವು ತೆಗೆದುಕೊಳ್ಳೋ ಒಂದು ಅವಕಾಶ ಇರೋದರಿಂದ ಅದರ ಬಗ್ಗೆ ಹೆಚ್ಚು ಅವಳ ಬಗ್ಗೆ ಇಲ್ಲಿ ಇವತ್ತಿನ ದಿವಸ ವಿವರಗಳು ಹೇಳದೇನೆ ಸ್ಥೂಲವಾಗಿ ಕೆಲವು ಅಂಶಗಳನ್ನು ಮಾತ್ರ ತಿಳಿಸಿ ಮುಂದೆ ಅವರದ್ದೇ ವಿಶೇಷವಾಗಿ ತೆಗೆದುಕೊಳ್ಳೋಣ, ವಿಸ್ತಾರವಾಗಿ ತೆಗೆದುಕೊಳ್ಳೋಣ. ಕೆಲವು ಆಳ್ವಾರುಗಳು ಜೊತೆಯಾಗಿ ಬರ್ತಾರೆ. ಮೊದಲ ಆಳ್ವಾರುಗಳಿಂದ 3 ಜನವೂ ಸ್ನೇಹಿತರಾಗಿ ಒಟ್ಟೊಟ್ಟಿಗೆ ಇದ್ದವರು, ಅದನ್ನು ನಾವು ಗಮನಿಸಿದ್ದೀವಿ. 4ನೇವರೊಬ್ಬರು ತಿರುಮಣಿಶೈ ಆಳ್ವಾರ್ ಅಂತ ಸೇರಿಕೊಂಡ್ರು, ಅದನ್ನು ಕೂಡ ಗಮನಿಸಿದ್ವು. ಹಾಗೆಯೇ ನಮ್ಮಾಳ್ವಾರ್ ಮಧುರಕವಿ ಆಳ್ವಾರ್ ಇಬ್ಬರು ಸೇರ್ಕೊಂಡು ಬಂದರು. ಹಾಗೆಯೇ ಇಲ್ಲಿ ಪೆರಿಯಾಳ್ವಾರ್ ಮತ್ತು ಆಂಡಾಳ್ ದೇವಿ ಇಬ್ಬರು ಕೂಡ ಸೇರಿಯೇ ಇರ್ತಾರೆ ಅನ್ನೋದನ್ನು ಪ್ರಾರಂಭದಲ್ಲಿ ಗಮನಿಸಿ ಇವತ್ತಿನ ದಿವಸ ಪೆರಿಯಾಳ್ವಾರ್ ವಿಷಯ ತೆಗೆದುಕೊಳ್ಳೋಣ. ಪೆರಿಯಾಳ್ವಾರ್ ಅನ್ನೋವರು ಪೆರಿಯ ಆಳ್ವಾರ್, ದೊಡ್ಡ ಆಳ್ವಾರ್ ಅನ್ನೋ ಅರ್ಥ. ಅವರು ಶ್ರೀವಿಲ್ಲಿಪುತ್ತೂರು ಅನ್ನೋ ಊರಲ್ಲಿ ಜನಿಸಿದವರು. ಶ್ರೀವಿಲ್ಲಿಪುತ್ತೂರು ಅನ್ನೋದು ತಿರುನಲ್ವೇಲಿಯಿಂದ ಸುಮಾರು ಒಂದು 80 ಕಿಲೋಮೀಟರ್ ದೂರದಲ್ಲಿದೆ. ಇನ್ನೊಂದು ಕಡೆಯಿಂದ ಮಧುರೈಯಿಂದ ಒಂದು 80 ಕಿಲೋಮೀಟರ್ ದೂರ ಆಗುತ್ತೆ. ಒಂದು ತರಹ ಟ್ರಯಾಂಗಲ್ ಆಗುತ್ತೆ, 3 ಅಂತ ಇಟ್ಕೋಬಹುದು. ತಮಿಳುನಾಡಿನಲ್ಲಿ ಇರುವಂಥ ಒಂದು ಊರು. ಅಲ್ಲಿ ಅವತಾರ ಮಾಡಿದವರು ಪೆರಿಯಾಳ್ವಾರ್ ಅಂತ. ಇವರ ತಂದೆ ತಾಯಿಗಳು ಮುಕುಂದ ಭಟ್ಟರ್ ಅಂತ ಮತ್ತು ಪದುಮವಲ್ಲಿ ನಾಚಿಯಾರ್. ಇವರಿಬ್ಬರು ಕೂಡ ದಂಪತಿಗಳು. ಅವರ ಪುತ್ರರಾಗಿ ವೇಯರ್ ಕುಲ ಅಂಥೇಳಿ, ವೇಯರ್ ಕುಲದ ಬ್ರಾಹ್ಮಣರ ಒಂದು ಅದರಲ್ಲಿ ಕುಲದಲ್ಲಿ ಹುಟ್ಟಿದವರು ಇವರು. ಇವರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇವರ ಕುಲಕ್ಕೆ ಮುನ್ಕುಡುಮಿ ಶೋಳಿಯ ಬ್ರಾಹ್ಮಣ ಅಂತ ಹೆಸರು. ಮುನ್ಕುಡುಮಿ ಅಂದರೆ ಶಿಖೆಯನ್ನು ಬೇರೆ ಬೇರೆ ಜಾಗದಲ್ಲಿ ಇಟ್ಕೊಳ್ಳೋದುಂಟು. ನಮ್ಮಲ್ಲಿ ಸಾಮಾನ್ಯವಾಗಿ ಹಿಂದ್ಗಡೆ ಇಲ್ಲಿ ಇಟ್ಕೋತಾರೆ. ಕೆಲವರು ಸೈಡಲ್ಲೇ ಬಿಟ್ಕೊಳ್ಳೋದುಂಟು. ಕೇರಳದಲ್ಲಿ ಆ ಥರದ್ದು ನೋಡ್ಬೋದು. ಇನ್ನು ಕೆಲವರು ಮುಂದ್ಗಡೆ ಶಿಖೆಯನ್ನು ಬಿಟ್ಕೊಂಡಿರ್ತಾರೆ. ಆ ತರಹದವರಿಗೆ ಮುನ್ಕುಡುಮಿ ಶೋಳಿಯರ್ ಅಂತ ಹೆಸರು. ಅಂಥ ಒಂದು ವಂಶದಲ್ಲಿ ಹುಟ್ಟಿದವರು ಇವರು ಅನ್ನೋದನ್ನು ಹೇಳ್ತಾರೆ. ಸಂಪ್ರದಾಯದ ಪ್ರಕಾರ ಇವರು ಭಗವಂತನ ಒಂದು ವಾಹನವಾದ ಗರುಡನ ಒಂದು ಅಂಶ, ಗರುಡಾಳ್ವಾರ್ ಅನ್ನೋ ಒಂದು ಅಂಶ ಎಂಬುದಾಗಿ ಸಂಪ್ರದಾಯ ಹೇಳುತ್ತೆ. ಇವರ ಹೆಸರು ವಿಷ್ಣು ಚಿತ್ತರ್ ಎಂಬುದಾಗಿ. ವಿಷ್ಣುವಿನ ಅನುಗ್ರಹದಿಂದಲೇ ಹುಟ್ಟಿದಂಥ ಮಗ ಅಂಥೇಳಿ, ಪುತ್ರ ಅಂಥೇಳಿ ತಂದೆ ತಾಯಿಗಳು ಇವರಿಗೆ ವಿಷ್ಣುಚಿತ್ತ ಅಂಥೇಳಿ ಹೆಸರನ್ನಿಟ್ಟರು.
ಬಾಲ್ಯದಿಂದಲೇ ಅಪಾರವಾದ ಭಕ್ತಿ, ವಿಷ್ಣುವಿನಲ್ಲಿ ಭಕ್ತಿ. ಆದ್ದರಿಂದ ಸದಾ ಕಾಲದಲ್ಲೂ ವಿಷ್ಣುವಿನ ಚಿಂತನೆಯೇ ಇರ್ತಾ ಇತ್ತು. ಆದ್ದರಿಂದ ಇವರಿಗೆ ವಿಷ್ಣು ಚಿತ್ತ ಅಂತ ಹೆಸರು ಕೊಟ್ಟಿರೋದು ಅನ್ವರ್ಥವಾಗಿದೆ ಅಂಥೇಳಿ ಎಲ್ಲರೂ ಹೇಳ್ಕೊತಾ ಇದ್ರು ಆ ಸಮಯದಲ್ಲಿ ಅನ್ನೋದನ್ನು ಗಮನಿಸ್ತೀವಿ. ಹಾಗೆ ಇವರು ಬೆಳೀತಾ ಬೆಳೀತಾ ಇವರ ವೃತ್ತಿ ಏನಾಗಿತ್ತು ಅಂತ ಹೇಳಿದ್ರೆ, ಇವರ ಊರಲ್ಲಿ ವಟಪತ್ರಶಾಹಿ ಅಂತ ದೇವರು ಮೂಲವರು, ಅಲ್ಲೊಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಆಲಮರದ ಒಂದು ಎಲೆ ವಟಪತ್ರ, ಅದರಲ್ಲಿ ಮಲಗಿರುವನು, ಶಯನ ಮಾಡಿರುವನು ಅಂತ ಮೂರ್ತಿ, ರಂಗನಾಥನ ಒಂದು ಶಾಯಿ. ಹಾಗೆ ಇರುವಂಥ ಒಂದು ದೇವಾಲಯ. ಆ ದೇವಾಲಯದಲ್ಲಿ ಇವರು ಆ ಭಗವಂತನಿಗೆ ಮಾಲೆಗಳನ್ನು, ಹಾರವನ್ನು ತೊಡಿಸಿ ತಗೊಂಡು ಸಮರ್ಪಣೆ ಮಾಡುವಂಥ ಒಂದು ಕೈಂಕರ್ಯ ಇವರದಾಗಿತ್ತು. ಇದನ್ನು ಮಾಡುವಾಗ ಇವರೇನು ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲೇ ದೇವಾಲಯಕ್ಕೆ ಸಮೀಪದಲ್ಲಿ ಹತ್ತಿರದಲ್ಲೇ ಇರುವಂಥ ಒಂದು ಪ್ರದೇಶದಲ್ಲಿ ಒಂದು ಉದ್ಯಾನವನವನ್ನೇ ನಿರ್ಮಿಸಿದರು. ಉದ್ಯಾನವನ ಅಂತ ಹೇಳಿದ್ರೆ ನಂದವನ ಒಂದು ನಿರ್ಮಿಸಿದರು. ಅಲ್ಲಿ ತುಂಬ ಪರಿಮಳಭರಿತವಾದ ಪುಷ್ಪಗಳನ್ನು ಬೆಳೆಸಿದ್ರು, ಗಿಡಗಳೆಲ್ಲ ಹಾಕ್ಕೊಂಡು ಬೆಳೆಸಿ ಇದು ಮಾಡಿ, ಆ ಜೊತೆಗೆ ತುಳಸಿ ವನವನ್ನು ಕೂಡ ಮಾಡಿದ್ರು. ಹೀಗೆ ಬೆಳೆಸ್ತಾ ಇದ್ದವರು ತುಂಬ ನಿಷ್ಠೆಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದರು. ಅದನ್ನು ಮಾಡಿ ಬೆಳೆಸಿ, ಗಿಡಗಳನ್ನ ಬೆಳೆಸಿ, ಅಲ್ಲಿಂದ ಪುಷ್ಪಗಳನ್ನು ಆಹರಣ ಮಾಡಿ, ನಿತ್ಯವೂ ಕೂಡ ಪುಷ್ಪಗಳನ್ನ ಆಹರಣ ಮಾಡಿ ಅವರ ಮನೆಗೆ ಬಂದು, ಮನೆ ಅಲ್ಲೇ ಹತ್ತಿರದಲ್ಲೇ ಮನೆಗೆ ಬಂದು ಅದನ್ನು ಮಾಲೆಯಾಗಿ ಕಟ್ಟಿ ಭಗವಂತನ ಸಮರ್ಪಣೆ ಮಾಡೋದಕ್ಕೆ ತೊಗೊಂಡು ಹೋಗ್ತಾ ಇದ್ದರು. ಎಷ್ಟು ನಿಷ್ಠೆ ಅಂತ ಹೇಳಿದ್ರೆ ಹೇಳ್ತಾರೆ, ಇವರು ಆ ಪುಷ್ಪಗಳನ್ನು ಗಿಡದಿಂದ ಆಹರಣ ಮಾಡುವಾಗ ಅದರ ವಾಸನೆ ಇವರು ಮೂಗಿಗೆ ತಗಲ್ಬಿಡಬಾರದು. ಯಾಕೆಂದರೆ ಭಗವಂತನಿಗೆ ನೇರವಾಗಿ ಸಮರ್ಪಣೆ ಆಗಬೇಕೆ ಹೊರತು ತಾವು ಅದನ್ನು ಮುಂಚೆಯೇ ಸ್ವೀಕರಿಸಿಬಿಟ್ರೆ ಅದೊಂಥರ ದೋಷವಾಗಿಬಿಡುತ್ತೆ ಅಂಥೇಳಿ ಮೂಗಿಗೆ ಒಂದು ಬಟ್ಟೆಯನ್ನು ಕಟ್ಕೋತಾ ಇದ್ದಂತೆ, ಕಟ್ಟಿಕೊಂಡು ಆಹರಣ ಮಾಡ್ತಾ ಇದ್ರು ಎಂಬುದಾಗಿ ಹೇಳ್ತಾರೆ. ಅಷ್ಟು ನಿಷ್ಠೆಯಿಂದ ಕೆಲಸಗಳನ್ನು ಮಾಡ್ತಾ ಇದ್ರು ಅಂತ. ಹಾಗೆ ಮಾಡುವಾಗ ಒಂದು ದಿನ ಈ ಮಾಲೆ ಕಟ್ಟೋದೇ ಇದ್ದಿದ್ದರಿಂದ ಇವರಿಗೆ ಮಾಲಾಕಾರರು ಎಂಬ ಹೆಸರು ಬಂತು ಅಂತ ಹೇಳ್ತಾರೆ. ಅನೇಕ ಹೆಸರುಗಳಲ್ಲಿ ಮಾಲಾಕಾರರು ಅನ್ನೋದು ಒಂದು ಹೆಸರಾಗಿತ್ತು ಇವರದ್ದು. ಒಂದು ದಿವಸ ಏನಾಯಿತು, ಹೀಗೆ ಇವರು ಆಹರಣ ಮಾಡೋಕ್ಕೋಸ್ಕರ ತೋಟಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ಒಂದು ಮಗುವಿನ ಅಳು ಧ್ವನಿ ಕೇಳುತ್ತಂತೆ. ಅಯ್ಯೋ, ಏನು ಮಗುವಿನ ಧ್ವನಿ ಕೇಳುತ್ತಲ್ಲ ಇಲ್ಲಿ ಅಂಥೇಳಿ ಹತ್ತಿರ ಹೋಗಿ ನೋಡಿದಾಗ ಒಂದು ಸಣ್ಣ ಮಗು ಅಲ್ಲಿ ಮಲಗಿದೆ, ಹೆಣ್ಣು ಮಗು ಮಲಗಿದೆ, ಅದು ಅಳ್ತಾ ಇದೆ. ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ತುಂಬ ಸುಂದರವಾದಂಥ ಒಂದು ಮಗು, ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಹಾಗೆ ನೋಡ್ತಾ ಇದ್ದಾಗ ಒಂದು ಕ್ಷಣದ ಒಂದು ಅಶರೀರಿ ವಾಣಿ ಕೇಳಿಸ್ತಂತೆ. ಏನಪ್ಪ ಅಂತ ಹೇಳಿದ್ರೆ, ಈ ಮಗುವನ್ನು ನೀನೇ ಎತ್ತಿ ಬೆಳೆಸು, ನಿನ್ನ ಮಗುವಾಗಿ ಮಗಳಾಗಿ ಇದನ್ನು ಬೆಳೆಸ್ಕೊಂಬ ಅಂಥೇಳಿ ಹೇಳ್ತಾರೆ. ಇದಕ್ಕೆ ಗೋದೆ ಅನ್ನೋ ಒಂದು ನಾಮಕರಣವನ್ನು ಮಾಡು ಅನ್ನೋದನ್ನು ಅದೇ ಹೇಳಿಬಿಡುತ್ತೆ, ಅಶರೀರಿ ವಾಣಿಯೇ ಹೇಳಿಬಿಡುತ್ತೆ. ತುಂಬ ಸಂತೋಷವಾಗಿಬಿಡುತ್ತೆ. ಅವರಿಗೆ ಮಕ್ಕಳಿರಲಿಲ್ಲ, ಅದನ್ನು ತುಂಬ ಸಂತೋಷವಾಗಿಬಿಡುತ್ತೆ. ಆ ಮಗುವನ್ನು ಎತ್ಕೊಂಡು ಹೋಗಿ ಮನೇಲಿ ಕೊಟ್ಟು ಬೆಳೆಸ್ತಾ ಬರ್ತಾರೆ. ತುಂಬ ಸುಂದರವಾದ ಮುಗ್ಧ ಮಗು ಅದು, ಅದನ್ನು ಬೆಳೆಸ್ತಾ ಇರ್ತಾರೆ. ಬೆಳೆಸೋವಾಗ ಅದು ವಯಸ್ಸಾಗ್ತಾ ಅದಕ್ಕೆ ಕಥೆಗಳೆಲ್ಲ ಹೇಳ್ತಾರೆ. ವಿಶೇಷವಾಗಿ ಕೃಷ್ಣನ ಕಥೆಗಳನ್ನು ಹೇಳ್ತಾರೆ, ಹೇಳ್ಕೊಂಡು ಇದು ಮಾಡ್ತಾರೆ. ಅದಕ್ಕೊಂದು ಆಕರ್ಷಣೆ ಉಂಟಾಯಿತು, ಕೃಷ್ಣನ ವಿಷಯದಲ್ಲಿ ಆಕರ್ಷಣೆ ಉಂಟಾಯಿತು. ಇನ್ನು ಅದಕ್ಕೆ ಸಂಬಂಧಪಟ್ಟ ಅನೇಕ ಕಥೆಗಳಿದೆ, ಅದು ಇವಾಗ ಹೇಳೋದು ಬೇಡ, ಆಂಡಾಳ ವಿಷಯಕ್ಕೆ ಬಂದಾಗ ಹೇಳೋಣ. ಹಾಗಿದ್ದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಈ ಬೆಳೆಸೋ ಕಥೆಗಳು ಹೇಳ್ತಾ ಅದಕ್ಕೆ ಕೃಷ್ಣನ ವಿಷಯದಲ್ಲಿ ಆಕರ್ಷಣೆ ಉಂಟಾಗಿ ಕೊನೆಗೇನಾಯಿತು, ಪ್ರಾಪ್ತ ವಯಸ್ಕಳಾದ ಮೇಲೆ ಅದಕ್ಕೆ ವಿವಾಹವನ್ನು ಮಾಡಬೇಕು ಮಗಳಿಗೆ ಅಂಥೇಳಿ ಎಲ್ಲ ಪ್ರಯತ್ನ ಪಡ್ತಾರೆ. ಆವಾಗ ಅವಳು ಯಾರನ್ನೂ ವಿವಾಹ ಮಾಡ್ಕೊಳ್ಳೋಕ್ಕೆ ಒಪ್ಪಲ್ಲ, ಮನುಷ್ಯರನ್ನೇ ವಿವಾಹ ಮಾಡ್ಕೊಳ್ಳಲ್ಲ, ಭಗವಂತನ್ನೇ ವಿವಾಹ ಮಾಡ್ಕೊಳ್ಳೋದು ಅನ್ನೋ ಒಂಥರ ದೃಢ ನಂಬಿಕೆ ಇರುತ್ತೆ, ವಿಶ್ವಾಸ ಇರುತ್ತೆ. ಅದನ್ನೇ ಹೇಳ್ತಿರ್ತಾಳೆ, ನಾನು ಯಾರನ್ನೂ ಮಾಡ್ಕೊಳ್ಳಲ್ಲ, ಕೃಷ್ಣನನ್ನೇ ಮದುವೆ ಆಗೋದು ಅಂಥೇಳಿ ಒತ್ತಾಯ ಮಾಡಿ ಹೇಳ್ತಾಳೆ. ಇವ್ರಿಗೆ ಏನು ಮಾಡೋದು ಗೊತ್ತಾಗಲ್ಲ, ಇಂಥ ಒಂದು ಪರಿಸ್ಥಿತಿ. ಆದರೂ ಕೂಡ ಅವಳು ತುಂಬ ಅದರಲ್ಲಿ ಅಚಲವಾಗಿದ್ದರಿಂದ ಸರಿ ಅಂತ ಇದು ಮಾಡ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ ಏನು ಮಾಡೋದು ಅಂತ ಒಂದು ಸಂದರ್ಭದಲ್ಲಿ ಭಗವಂತನೇ ಇವರ ಕನಸಿನಲ್ಲಿ ಕಾಣಿಸ್ಕೊಂಡು ಹೇಳ್ತಾನೆ, ನಾನು ಇವಳನ್ನು ವಿವಾಹ ಮಾಡಿಕೊಳ್ಳೋದು ಅನ್ನೋ ಸಂಕಲ್ಪ ಮಾಡಿದ್ದೀನಿಪ್ಪ, ಅದರಿಂದ ಒಂದು ದಿವಸವನ್ನು ಹೇಳಿ
ಅಂಥ ದಿವಸದಲ್ಲಿ ಇವಳನ್ನು ನಮ್ಮ ಸನ್ನಿಧಾನಕ್ಕೆ ಕರ್ಕೊಂಬ, ಅವಳನ್ನು ಅಲಂಕೃತಳಾಗಿ ಅವಳನ್ನ ಕರ್ಕೊಂಬ, ನಾನು ವಿವಾಹ ಮಾಡ್ಕೋತೀನಿ ಅಂಥೇಳಿ ಭಗವಂತನೇ ನೇರವಾಗಿ ಹೇಳ್ತಾನೆ. ಹೇಳಿದ್ರೆ ತುಂಬ ಸಂತೋಷವಾಗಿಬಿಡುತ್ತೆ ಇವರಿಗೆ. ಆ ಸಂತೋಷದಲ್ಲಿ ಏನು ಮಾಡೋದು ಗೊತ್ತಾಗಲ್ಲ, ಬಂದು ಗೋಧೆಗೆ ಹೇಳ್ತಾರೆ, ಹೀಗಾಗಿದೆ, ಭಗವಂತನ ಒಂದು ಆಜ್ಞೆ ಆಗಿದೆ ಅಂಥೇಳಿ ಹೇಳ್ತಾನೆ. ಅವಳಿಗೂ ತುಂಬ ಸಂತೋಷ ಆಗುತ್ತೆ, ಯಾಕೆಂತ ತಾನು ಕೇಳ್ತಾ ಇದ್ದ ಅದೇನೇ, ಅದರಿಂದ ಸಂತೋಷ ಆಗುತ್ತೆ. ಹಾಗೆ ಅವನು ಹೇಳಿದಂತೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮಧ್ಯೆ ತುಂಬ ಕಥೆಗಳಿದೆ, ಅದನ್ನೆಲ್ಲ ಈಗ ಹೇಳಲ್ಲ, ಮುಂದೆ ಹೇಳೋಣ, ಆಂಡಾಳ ಬಗ್ಗೆ ಹೇಳುವಾಗ ಹೇಳೋಣ. ಕರ್ಕೊಂಡು ಹೋಗ್ತಾರೆ. ಅವಳು ಹೇಳಿದ್ದು ಶ್ರೀರಂಗದಲ್ಲಿರೋ ರಂಗನಾಥನ್ನೇ ಮದುವೆ ಆಗಬೇಕು ಅಂತ ಹೇಳ್ತಿರ್ತಾಳೆ. ಅದಕ್ಕೋಸ್ಕರ ಅಲ್ಲಿ ಕರ್ಕೊಂಡು ಹೋದಾಗ ಅವನ್ನ ಇನ್ನೇನು ಆ ಸನ್ನಿಧಿಗೆ ಗರ್ಭಗೃಹದವರೆಗೂ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ ಮೇಲೆ ಹಾಗೇ ಒಳಗಡೆ ಪ್ರವೇಶ ಮಾಡ್ತಾಳೆ. ಪ್ರವೇಶ ಮಾಡಿ ಅವನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೋತಾಳೆ. ಅಲ್ಲಿಗೆ ಅವನಲ್ಲಿ ಒಟ್ಟಾಗಿ ಸೇರ್ಕೊಂಡ್ಬಿಡ್ತಾಳೆ. ಹೀಗೆ ಹಾರವನ್ನು ಹಿಡ್ಕೊಂಡು ಹೋಗಿ ಅವನ್ನ ಮದುವೆ ಮಾಡ್ಕೋಬೇಕು ಅಂತ ಹೋದಾಗ ಮದುವೆ ಆದಲು, ಒಳಗಡೆ ಮದುವೆ ಆದಲು, ಅವನಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಲು ಅವಳು ಅನ್ನೋದನ್ನು ಹೇಳ್ತಾರೆ. ಒಂದು ದೃಷ್ಟಿಯಿಂದ ಪೆರಿಯಾಳ್ವಾರ್ಗೆ ಒಂದು ಸಂತೋಷ, ಏಕೆಂದರೆ ಅವಳು ಇಷ್ಟದಂತೆ ಭಗವಂತನೇ ಅವಳನ್ನ ಮದುವೆ ವಿವಾಹ ಮಾಡಿಕೊಂಡ ಅಂಥೇಳಿ ಒಂದು ಸಂತೋಷ. ಆದರೆ ಇನ್ನೊಂದು ಕಡೆ ವಾಪಸ್ ಬರುವಾಗ ತುಂಬ ದುಃಖವಾಗೋಯಿತು. ಎಷ್ಟು ಪ್ರೀತಿಯಿಂದ ಬೆಳೆಸಿದಂಥ ಮಗಳು ಹೀಗೆ ಬಿಟ್ಟು ಹೋಗ್ಬಿಟ್ಲಲ್ಲ ಅಂತ, ಹೀಗೆ ತನ್ನನ್ನು ಬಿಟ್ಟು ಹೋಗ್ಬಿಟ್ಲಲ್ಲ ಅಂಥೇಳಿ ಯಾರಿಗಾದರೂ ತಂದೆಗೆ ಮಗಳನ್ನ ಮದುವೆ ಮಾಡಿಕೊಟ್ಟ ಮೇಲೆ ಇದಾಗತ್ತೆ, ದುಃಖ ಉಂಟಾಗತ್ತೆ, ಇಲ್ಲ ಅಂತಲ್ಲ. ಹಾಗೆ ಇವ್ರಿಗೂ ತುಂಬ ದುಃಖ ಉಂಟಾಯಿತು. ಈಗ ಇನ್ನೂ ಸಿಗೋಲ್ವಲ್ಲ ಅಂತ, ಮದುವೆ ಮಾಡಿಕೊಟ್ಟ ಮೇಲೆ ಮತ್ತೆ ಮನೆಗೆ ಬರ್ತಾಳೆ ಅಂತೆಲ್ಲ ಇರುತ್ತೆ, ಸಂತೋಷ ಇರುತ್ತೆ. ಇವ್ರಿಗೆ ಅದಿಲ್ಲ ಪಾಪ, ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ಐಕ್ಯವಾಗಿಬಿಟ್ಟಿದ್ದಾಳೆ, ಇನ್ನು ವಾಪಸ್ ಬರೋದು ಅನ್ನೋದು ಇಲ್ಲವೇ ಇಲ್ಲ. ಹಾಗಾಗಿ ತುಂಬ ದುಃಖ ಪಡ್ತಾರೆ. ದುಃಖದಲ್ಲಿ ಏನು ಮಾಡೋದು ಗೊತ್ತಾಗಲ್ಲ. ಆವಾಗ ಹೇಳ್ತಾಳೆ, ಎಷ್ಟು ಮುದ್ದಾಗಿ ಬೆಳೆಸಂಥ ಮಗಳು ಹೀಗೆ ಬೆಳೆದು ಒಂದು ಸ್ಥಿತಿಗೆ ಬಂದಾಗ ಇವನು ಭಗವಂತ ಎಳ್ಕೊಂಡು ಹೋಗ್ಬಿಟ್ಟಲ್ಲ ಅಂತೇಳಿ ತಮ್ಮ ಪಾಶರದಲ್ಲಿ ಅದನ್ನು ಬರೀತಾರೆ. ಅಷ್ಟು ಪಾಶ ಅವರಿಗೆ ಅವಳ ವಿಷಯದಲ್ಲಿ ಹೇಗಿದ್ದಿದ್ದು. ಹಾಗಾಗಿ ಅನೇಕ ಸಂದರ್ಭಗಳು ಅದನ್ನೇ ಜ್ಞಾಪಿಸ್ಕೊಂಡು ಆಯಿತು, ಮದುವೆ ಆಯಿತು, ಕಷ್ಟನ್ನೇ ಮದುವೆ ಮಾಡ್ಕೊಂಡಿದ್ದಾಳೆ. ಆದ್ದರಿಂದ ಒಂಥರ ಯಶೋದೆಗೆ ಇವಳು ಸೊಸೆಯಾಗಿಬಿಟ್ಟಿದ್ದಾಳೆ ಈಗ. ಆದ್ದರಿಂದ ಅವಳು ಚೆನ್ನಾಗಿ ನೋಡ್ಕೋಬೇಕು, ಇವಳನ್ನು ಯಶೋದೆ ಚೆನ್ನಾಗಿ ನೋಡ್ಕೋತಾಳೆ ಅಂತ ಅಂದ್ಕೊಂಡಿದ್ದೀನಿ, ಭಾವಿಸ್ತೀನಿ ಅಂತೆಲ್ಲ ಹೇಳ್ಕೊತಾರೆ. ಅಂದರೆ ಆ ಒಂದು ವಾತ್ಸಲ್ಯ, ಅವಳ ಮೇಲಿದ್ದಂಥ ಒಂದು ಪ್ರೀತಿ ವಾತ್ಸಲ್ಯ, ಅದು ಹೀಗೆಲ್ಲ ಮಾತಾಡ್ಸತ್ತೆ. ಲೌಕಿಕವಾಗಿ ಅನೇಕ ಸಂದರ್ಭಗಳನ್ನು ನಾವು ಜ್ಞಾಪಿಸ್ಕೋತೀವಿ, ಘಟನೆಗಳೆಲ್ಲ ಹೇಳ್ತೀವಿ. ಅದಕ್ಕೆ ಒಂದು ದೈವದ ಒಂದು ಅಚ್ಚನ್ನು ಕೊಟ್ಟು ಸಂತೋಷ ಪಡುವಂಥ ಇವರು. ಒಂದು ತರಹ ದುಃಖ ಸಂತೋಷ ಮಿಶ್ರಿತವಾಗಿರುತ್ತೆ. ಅಂಥ ಒಂದು ಸಂದರ್ಭಗಳನ್ನು ಇಲ್ಲಿ ನೋಡ್ತೀವಿ ಅನ್ನೋದನ್ನು ನೋಡ್ತೀವಿ. ಅದನ್ನು ಹೀಗೆ ಇದ್ದಾಗ ಭಗವಂತನೇ ಬಂದು ಮತ್ತೆ ಕನಸಿನಲ್ಲಿ ಅವರಿಗೆ ಸಮಾಧಾನ ಹೇಳ್ತಾನೆ. ಇಲ್ಲಪ್ಪ ಆಯಿತು, ಅವಳು ನನ್ನ ಜೊತೆಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾಳೆ, ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಇನ್ನು ಮುಂದೆ ನಿನ್ನ ಕಾರ್ಯಗಳನ್ನ ನೋಡ್ಕೋ ಅಂತ ಹೇಳಿ ಭಗವಂತ ಒಂದು ಸಮಾಧಾನವನ್ನು ಹೇಳ್ತಾನಂತೆ. ಅಲ್ಲಿಂದ ಮುಂದಿನ ಕೆಲಸಗಳಿಗೆ ಅವರು ಮನಸ್ಸನ್ನು ಕೊಟ್ಕೊಂಡ್ರು ಎಂಬುದಾಗಿ ಕೇಳ್ತೀವಿ. ಹೀಗಿದ್ದಾಗ ಮತ್ತೊಂದು ಘಟನೆ ಆಯಿತು, ವಿಶೇಷವಾದ ಘಟನೆ. ಅದೇನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಮಧುರೈ ನಗರದಲ್ಲಿ ಒಬ್ಬ ರಾಜ ಇದ್ದ, ಪಾಂಡ್ಯ ರಾಜ ಇದ್ದ, ವಲ್ಲಭದೇವ ಅಂಥೇಳಿ ಅವನ ಹೆಸರು. ಅವನು ತುಂಬ ಧರ್ಮಿಷ್ಠ ರಾಜ. ಅವನು ರಾಜ್ಯವನ್ನು ಆಳ್ತಾ ಇದ್ದ, ಪ್ರಜೆಗಳನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದ, ಮಕ್ಕಳಂತೆ ನೋಡ್ಕೋತಾ ಇದ್ದ. ಆವಾಗ ಹೋಗಿ ಮಾರುವೇಷದಲ್ಲಿ ರಾತ್ರಿ ಹೊತ್ತು ಮಾರುವೇಷದಲ್ಲಿ ಹೋಗಿ ಜನಗಳನ್ನು ಗಮನಿಸಿ ಏನು ಹೇಳ್ತಾರೆ, ಹೇಗಿದ್ದಾರೆ ಏನು ಅಂತ ತಾನೇ ಖುದ್ದಾಗಿ ಹೋಗಿ ನೋಡಿಕೊಂಡು ವಿಷಯಗಳನ್ನು ಮಾಡ್ತಾ ಇದ್ದ. ಆಮೇಲೆ ಅದಕ್ಕೆ ಏನೇನು ಪರಿಹಾರಗಳು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದ ಅವನು ಅಂತ ಹೇಳ್ತಾರೆ. ಅಷ್ಟು ಧರ್ಮಿಷ್ಠನಾದ ರಾಜನಾಗಿದ್ದ. ಹೀಗೆ ಮಾಡೋವಾಗ ಒಂದು ದಿವಸ ರಾತ್ರಿ ಹೊತ್ತು ವೇಷ ಮರೆಸ್ಕೊಂಡು ಇವನು ಹೋಗ್ತಾ ಇದ್ದಾನೆ, ಊರಲ್ಲಿ ಹೋಗ್ತಾ ಇದ್ದಾನೆ. ನಗರದಲ್ಲಿ ಹೋಗುವಾಗ ಯಾವನೋ ಒಬ್ಬ ಪಾಪ ಒಂದು ಮನೆಯ ಜಗಲಿ ಮೇಲೆ ಮಲಗಿದ್ದಾನೆ. ಇವನು ಹೋಗ್ಬಿಟ್ಟು, ನೀನು ಯಾಕೆ ಇಲ್ಲಿ ಮಲಗಿದೆಯಾ, ಯಾರು ನೀನು ಅಂತ ಕೇಳ್ತಾನೆ. ಅವನಿಗೆ ಇವನು ರಾಜ ಅಂತ ಗೊತ್ತಿಲ್ಲ, ಸುಮ್ಮನೆ ಉತ್ತರ ಕೊಡ್ತಾನೆ. ಇಲ್ಲ, ನಾನು ಯಾತ್ರಿಕ, ಬೇರೆ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ, ಓಡಾಡಿಕೊಂಡು ಯಾತ್ರೆ ಎಲ್ಲ ಮುಗಿಸ್ಕೊಂಡು ನಾನು ಈಗ ವಾಪಸ್ ಹಿಂದಿರುಗಿ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಇವನು ರಾಜನಾಗಿರೋವನು ಕೇಳ್ತಾನೆ, ಅಲ್ಲ ಇಷ್ಟೆಲ್ಲ ಮಾಡಿದೆಯಲ್ಲ, ಯಾತ್ರೆ ಮಾಡಿದೆಯಲ್ಲ, ಈ ಯಾತ್ರೆಯ ಫಲ ಏನು
ಏನು ಕಂಡುಕೊಂಡೆ ನೀನು ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಪರತತ್ವವನ್ನು ಜ್ಞಾನವನ್ನು ಸಂಪಾದನೆ ಮಾಡ್ಕೋತಾ ಇದ್ದೀನಿ ನಾನು ಅಂತ ಹೇಳ್ತಾನೆ. ಅಂದರೆ ಏನು ಅಂತ ರಾಜನಿಗೆ ಅದು ಅರ್ಥ ಆಗಲಿಲ್ಲ, ತುಂಬ ದೊಡ್ಡ ಪದ ಆಗೋಯ್ತು, ಅರ್ಥ ಆಗಿಲ್ಲ ಅದು ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಸುಲಭವಾದ ಉದಾಹರಣೆಗಳನ್ನ ಕೊಟ್ಟು ಅವನು ಹೇಳ್ತಾನೆ, ನೋಡು ಇವಾಗ ಮಳೆಗಾಲ ಬಂದುಬಿಡುತ್ತೆ, ಪ್ರತಿ ವರ್ಷವೂ ಕೂಡ 3 ತಿಂಗಳು 4 ತಿಂಗಳು ನಾವೇನೂ ಸಂಪಾದನೆ ಮಾಡೋಕ್ಕಾಗಲ್ಲ, ಮನೆ ಒಳಗೆ ಇರಬೇಕಾಗತ್ತೆ. ಅಂದರೆ ತುಂಬ ಹೆವಿ ರೈನ್ ಇರುತ್ತಲ್ಲ ಮಳೆಗಾಲ. ಅವಾಗೇನು ಮಾಡ್ತೀವಿ, ಆ ಕಾಲದಲ್ಲಿ ಚೆನ್ನಾಗಿ ಊಟ ಮಾಡಿ ನಮ್ಮ ಪಾಡು ನಾವು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಉಳಿದ 8 ತಿಂಗಳು 9 ತಿಂಗಳು ಇದೆಯಲ್ಲ ಅದು ಚೆನ್ನಾಗಿ ದುಡಿತೀವಿ. ದುಡಿದು ಆ ಟೈಮ್ಗೂ ಆಗುತ್ತೆ, ಮಳೆಗಾಲದಲ್ಲೂ ಕೂಡ ನಮ್ಮ ಜೀವಿಕೆಗೆ ಬೇಕಾಗಿರೋದನ್ನು ಸಂಪಾದನೆ ಮಾಡ್ಕೋತೀವಲ್ವಾ. ಹಾಗೇನೆ ರಾತ್ರಿ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂತ ಹೇಳಿದ್ರೆ ಹಗಲೆಲ್ಲ ಚೆನ್ನಾಗಿ ದುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ, ಸುಖವಾಗಿ ನಿದ್ದೆ ಮಾಡ್ಬೋದು ಅಂತ ಹೇಳ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗೇನೆ ಮುಪ್ಪು ಬಂದಾಗ ಮುಪ್ಪಿನಲ್ಲಿ ಹೇಗಿರಬೇಕು, ಒಂಥರ ಸಂತೋಷವಾಗಿ ಸುಖವಾಗಿರಬೇಕು, ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿದ್ರೆ ಯೌವನದಲ್ಲಿ ಚೆನ್ನಾಗಿ ಶ್ರಮಿಸಿ ಕೆಲಸ ಮಾಡಬೇಕಾಗತ್ತೆ. ಹಾಗೆಯೇ ಪರಲೋಕದಲ್ಲಿ ಪಾರಮಾರ್ಥಿಕವಾಗಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಇಹಲೋಕದಲ್ಲಿ ನಮ್ಮ ಜೀವನದ ವ್ಯವಸ್ಥೆಯನ್ನು ಒಂದು ತರಹ ಇಟ್ಕೊಂಡಾಗ ಪರಲೋಕಕ್ಕೆ ಅದು ಮುಡಿಪಾಗತ್ತೆ ಅಂತ ಹೇಳ್ತಾನೆ. ಅಂತ ಹೇಳಿದಾಗ ಏನೋ ಒಂಥರ ಅರ್ಥವಾದಾಗ ಆಯ್ತು ಅವನಿಗೆ. ಈ ಉದಾಹರಣೆಗಳು ಸುಲಭವಾಗಿದೆ, ಅವನ ಅರ್ಥ ಮಾಡ್ಕೊಳ್ಳೋ ಹಾಗಿದೆ. ಆದರೆ ಇದು ತಲೆಯಲ್ಲಿ ಸರಿ ಅಂತ ಹೇಳ್ಬಿಟ್ಟು ಅವನು ಬಂದ್ಬಿಡ್ತಾನೆ. ಇದನ್ನು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಅಂತ ಹೇಳಿ ಅವನ ಮಾತನ್ನು ಮುಗಿಸ್ತಾ ಇವನು ಬಂದ್ಬಿಟ್ರೆ ಇವನ ತಲೆಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಆಯಿತು. ಇವನು ಚಿಂತೆ ಮಾಡ್ತಾ ಇದ್ದಾನೆ, ಏನೋ ಹೇಳಿದ್ನಲ್ಲ, ಹೇಗೆ ಪರಲೋಕ ಅಂದರೆ ಏನು, ಅದನ್ನು ಹೇಗೆ ಅದಕ್ಕೋಸ್ಕರ ದಾರಿ ಮಾಡ್ಕೊಳ್ಳೋದು ಹೇಗೆ ಏನು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಗೊತ್ತಾಗಲ್ಲ. ಒಂದು ದಿವಸ ಆದಮೇಲೆ ಮಾರನೇ ದಿವಸವೇ ಅವನು ಆ ಸಭೆಯಲ್ಲಿ ರಾಜಪುರೋಹಿತರೊಬ್ಬರು ಇದ್ದಾರೆ, ಶೆಲ್ವನಂಬಿ ಅಂತ, ಅವ್ರನ್ನ ಕರೆದು ಬಿಟ್ಟು ಈ ವೃತ್ತಾಂತವೆಲ್ಲ ಹೇಳ್ತಾನೆ, ಏನೇನು ಆಯಿತು ಅಂತೆಲ್ಲ ಹೇಳ್ತಾನೆ. ಎಲ್ಲ ಹೇಳಿಬಿಟ್ಟು ಹೀಗೆ ನನಗೆ ಒಂದು ಆಯಿತು, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಮುಂದಿನ ಲೋಕಕ್ಕೆ ನಾನು ಏನು ತಯಾರಿ ಮಾಡ್ಕೋಬೇಕು, ಅದು ಮಾಡ್ಕೋಬೇಕು ನನಗೆ ಅನ್ನಿಸ್ತಾ ಇದೆ, ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ, ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಏನೋ ಇಲ್ಲ, ಇವಾಗ ನಿನಗೆ ಭಕ್ತಿ ಅನ್ನೋದು ಉಂಟಾಗಿದೆ, ಅದು ಚೆನ್ನಾಗಿ ಹದವಾಗಬೇಕು. ಅದು ಹದವಾಗಬೇಕಾದ್ರೆ ನೀನು ಆ ಜ್ಞಾನವನ್ನು ಪಡ್ಕೋಬೇಕಾಗತ್ತೆ. ಜ್ಞಾನವನ್ನು ಪಡ್ಕೋಬೇಕಾದ್ರೆ ಯಾರು ಜ್ಞಾನವನ್ನು ಪಡ್ಕೊಂಡಿದ್ದಾರೋ ಅಂಥ ಮಹಾತ್ಮರನ್ನು ಕರೆಸಬೇಕು, ಸತ್ಪುರುಷರನ್ನು ಕರೆಸಿಬಿಟ್ಟು ಅವ್ರ ಹತ್ರ ಕೇಳಿ ವಿಷಯವನ್ನು ತಿಳ್ಕೊಂಡು ಅವ್ರು ಹೇಳಿದಂತೆ ನಡಿಬೇಕು. ಅದಕ್ಕೆ ನೀನು ಏನು ಮಾಡಬೇಕು ಅಂತ ಕೇಳಿದಾಗ ಒಂದು ಉಪಾಯ ಹೇಳ್ತಾರೆ ಅವರು. ಏನಂತ ಹೇಳಿದ್ರೆ, ಈ ಒಂದು ಅನೇಕ ಮತದವರನ್ನೆಲ್ಲ ಕರೆಸು, ಒಂದು ಸಮ್ಮೇಳನ ಮಾಡಿ ಅವರದ್ದು ತಮ್ಮ ಮತದ ಬಗ್ಗೆ ಎಲ್ಲ ಹೇಳಿದಾಗ ಎಲ್ಲವನ್ನೂ ಕೇಳ್ಕೊಂಡು ಕೊನೆಗೆ ನಿನಗೆ ಯಾವುದು ಸರಿ ಅಂತ ತೋರುತ್ತೋ ಅದನ್ನು ಆರಿಸ್ಕೊಂಡು ಅವ್ರು ಹೇಳಿದಂತೆ ಮಾಡ್ಕೊಂಡು ಬಾ, ಆವಾಗ ನನಗೆ ಸಿಕ್ಕತ್ತೆ, ನಿನಗೆ ಬೇಕಾಗಿರೋ ವಿಷಯ ಸಿಕ್ಕತ್ತೆ ಅಂಥೇಳಿ ಒಂದು ಕುಳು ಕೊಡ್ತಾರೆ. ಹಾಗೆ ಅವನು ತುಂಬ ಸರಿ ಅಂತ ಅನಿಸ್ಬಿಡುತ್ತೆ. ಹಾಗೆ ಮಾಡ್ತೀನಿ ಅಂಥೇಳಿ ಒಪ್ಕೊಂಡು ಏನು ಮಾಡ್ತಾನೆ, ಸರಿ ಒಂದು ಘೋಷಣೆ ಮಾಡ್ತಾನೆ. ಹೀಗೆ ಎಲ್ಲರನ್ನೂ ಕರೀತಾನೆ, ದೇಶಾಂತರಗಳಲ್ಲಿರೋರನ್ನೆಲ್ಲ ಕರೀತಾನೆ. ಯಾರ್ಯಾರು ಅಂತೇಳಿ ಶೈವರು, ವೈಷ್ಣವರು, ಶಾಕ್ತರು, ಗಾಣಾಪತ್ಯರು, ಆಮೇಲೆ ಇವರು ಸೂರ್ಯೋಪಾಸಕರು, ಆಮೇಲೆ ಇವರುಗಳು ಜೈನರು, ಬೌದ್ಧರು, ಸಾಂಖ್ಯರು, ಎಲ್ಲರನ್ನೂ ಕರೀತಾನೆ, ಎಲ್ಲ ವಿದ್ವಾಂಸರನ್ನು ಕರೀತಾನೆ. ಕರೆದುಬಿಟ್ಟು ಒಂದು ಸಮ್ಮೇಳನ ಮಾಡಿ ಸರಿಯಾಗಿರೋದು, ತನಗೆ ಇಷ್ಟವಾಗಿರೋದು, ಚೆನ್ನಾಗಿರೋದು, ತಾನು ಸ್ವೀಕರಿಸೋ ಅಂಥದ್ದು ಯಾರಂತ ಹೇಳಿದ್ರೆ ಅದು ಗೊತ್ತಾದ ಮೇಲೆ ಅವ್ರಿಗೊಂದು ಪಾರಿತೋಷಿಕ ಒಂದು ಕೊಡಬೇಕಲ್ಲ, ಏನೋ ಒಂದು ಪ್ರೈಸ್ ಅಂತ ಒಂದು ಕೊಡಬೇಕಲ್ಲ, ಒಂದು ಬಹುಮಾನ ಕೊಡಬೇಕಲ್ಲ. ಅದಕ್ಕೆ ಆಗಿನ ಕಾಲದಲ್ಲಿ ಒಂದು ಇತ್ತು, ಈ ಟೆಸ್ಟಿಂಗ್ ಮೆಥಡ್ಸ್ ಅಂತ ಇರುತ್ತಲ್ಲ, ಅದನ್ನು ಬೇರೆ ಬೇರೆ ಕಾಲಗಳು ಬೇರೆ ಬೇರೆ ಥರ ಬಂತು. ಹಿಂದೆನೋ ಅದನ್ನು ಹೇಳಿದ್ದೀವಿ. ಇವರ ಕಾಲದಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಒಂದು ಪೊರ್ಕಿಳಿ ಅಂತ ಒಂದು ಮಾಡ್ತಾರೆ. ಪೊರ್ಕಿಳಿ ಅಂತ ಹೇಳಿದ್ರೆ ಹೊನ್ನಿನ ಗಂಟು ಅಂತ, ಹೊನ್ನಿನ ಗಂಟು ಒಂದು ಮಾಡೋದು, ಸುವರ್ಣದ ಗಂಟು ಮಾಡಿ ಒಂದು ಸರ್ಪಣಿಗೆ ಹಾಕಿ ಮೇಲಿಂದ ನೇತಾಕ್ತಾರೆ. ಹಾಕಿ ಅದರ ಮುಂದೆ ಕೂತ್ಕೊಂಡು ಸಭೆಯಲ್ಲಿ ಎಲ್ಲರೂ ಕೂಡ ವಾದ ಮಾಡಿ ಇದು ಮಾಡಬೇಕು. ಅವರು ತಮ್ಮ ಒಂದು ಮತದ ವಿಷಯವನ್ನು ಹೇಳ್ಕೊಂಡು ಇದು ಮಾಡಿದಾಗ ಯಾವುದು ನಿಜವಾಗಿದೆಯೋ, ಯಾವುದು ಸತ್ಯವಾಗಿದೆಯೋ ಅದನ್ನು ಹೇಳಿ ಒಪ್ಕೊಂಡ್ರೆ ತಕ್ಷಣ ಅದು ಧನ್ಯಂತ ಮೇಲಿಂದ ಕೆಳಗೆ ಇಳಿದು ಹೋಗುತ್ತಂತೆ.
ಇಳಿಯುತ್ತೆ. ಅದೇನೇ ಟೆಸ್ಟು. ಯಾರ ಮಾತನ್ನು ಹೇಳಿದಾಗ ಅದು ಇಳಿಯತ್ತೋ ಅವ್ರದ್ದೇ ಸತ್ಯವಾದದ್ದು ಅಂತ ಒಂದು ತೀರ್ಮಾನ. ಇದು ಹಿಂದೆನೋ ಈ ತರಹದ್ದು ಗಮನಿಸಿದ್ವಿ. ಈ ತಿರುಮೈಷೆ ಆಳ್ವಾರು ಅನೇಕ ಪಾಶಗಳು ಆ ಕಾಲದಲ್ಲಿ ಕವಿಗಳೆಲ್ಲ ತಮ್ಮ ಇದನ್ನು ಕಾವ್ಯಗಳನ್ನು ರಚನೆ ಮಾಡಿದಾಗ ಟೆಸ್ಟ್ ಏನಂತ ಹೇಳಿದ್ರೆ, ನದಿ ಹರಿತಾ ಇರೋ ನದಿಯಲ್ಲಿ ಬಿಡಬೇಕು. ಬಿಟ್ಟರೆ ಯಾವುದು ನಿಜವಾದ ಒಂದು ಕಾವ್ಯವಾಗುತ್ತೋ ಅದು ವಾಪಸ್ ಹಿಂದಕ್ಕೆ ಬಂದು ದಡಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಬಾಕಿ ಅಸತ್ಯವಾದೆಲ್ಲ ಹೋಗಿ ಮುಳುಗೋಗುತ್ತೆ ಅಥವಾ ಹೊಡ್ಕೊಂಡು ಹೋಗ್ಬಿಡುತ್ತೆ ಅನ್ನೋ ಒಂದು ಟೆಸ್ಟ್ ಆಗಿತ್ತು. ಅದನ್ನು ಹಾಗೆ ಫಾಲೋ ಮಾಡ್ತಿದ್ರು, ಸಿನ್ಸಿಯರಾಗಿ ಮಾಡ್ತಿದ್ರು ಅವರೆಲ್ಲ. ಹಾಗೇನೆ ಮತ್ತೊಂದು ಮಧುರ ಕವಿ ಆಳ್ವಾರದಲ್ಲೂ ಹೇಳಿದ್ದೀನಿ. ಇದೇ ಮಧುರೈಯಲ್ಲಿ ಆವಾಗ ಒಂದು ಹಲಗೆ ಅಂತ ಇತ್ತಲ್ಲ, ಆ ಹಲಗೆಯಲ್ಲಿ ಸಂಘ ಹಲಗೆ ಅಂತ, ಸಂಘ ಪಲಕೈ ಅಂತ ಕರಿತಾ ಇದ್ರು. ಆ ಹಲಗೆ ಮೇಲೆ ತಮ್ಮ ಕಾವ್ಯಗಳು ಇಟ್ಕೊಂಡು ಕವಿಗಳೆಲ್ಲ ಕೂತ್ಕೊಂಡು ಎಷ್ಟು ಜನ ಕೂತ್ಕೊಂಡು ಅಷ್ಟು ದೊಡ್ಡದಾಗ್ತಾನೆ ಹೋಗುತ್ತೆ ಅದು. ಯಾಕೆಂದರೆ ದೈವಿಕವಾದದ್ದು ಅಂತ, ಅದರ ಕಥೆ ಎಲ್ಲ ಹಿಂದೆ ಹೇಳಿದ್ದೀವಿ ನಾವು. ದೈವಿಕವಾದದ್ದು, ಅದರಿಂದ ಎಲ್ಲ ವಿಸ್ತಾರವಾಗ್ತಾ ಹೋಗುತ್ತೆ. ಯಾರದ್ದು ಸರಿಯಾದ ಕಾವ್ಯವಾಗಿದೆಯೋ, ಶುದ್ಧವಾದ ಕಾವ್ಯವಾಗಿದೆಯೋ ಅಂಥವರು ಹಾಗೆಯೇ ತೇಲ್ಕೊಂಡು ಹೋಗುತ್ತೆ ನೀರಿನಲ್ಲಿ. ಹಲಗೆ ತೇಲ್ಕೊಂಡು ಹೋಗುತ್ತೆ ಅಲ್ಲಿ ಪುಷ್ಕರಣಿಯಲ್ಲಿ. ಇನ್ನು ಒಂದು ವೇಳೆ ಕಾವ್ಯ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಏನೇನೋ ಮಾಡಿರ್ತಾರಲ್ಲ, ಅಂಥದ್ದಾದರೆ ಅದು ಮುಳುಗೋಗುತ್ತೆ. ಅದನ್ನು ಇಟ್ಕೊಂಡು ಕೂತ್ಕೊಂಡವರು ಮುಳುಗೋಗ್ತಾರೆ. ಅದರ ಥರದಲ್ಲಿ ಒಂದು ಟೆಸ್ಟ್ ಹೀಗೆ ಆಗ್ತಾ ಇತ್ತು ಅಂತ ಕೇಳಿದ್ವಿ. ಇಲ್ಲಿ ಪೊರ್ಕಿಳಿ ಅನ್ನೋದು ಒಂದು ಟೆಸ್ಟು. ಎರಡು ಕಟ್ಟಿ ಇದು ಮಾಡಿರ್ತಾರೆ, ಅವಾಗ ಸರಿಯಾದ ಹೇಳಿದಾಗ ತಾನಾಗೆ ಅದು ಹಿಡಿದೋಗುತ್ತೆ. ಇಲ್ಲದೇ ಇದ್ರೆ ಅದ್ರ ಪಾಡಗದ ಮೇಲೆ ಇರುತ್ತೆ ಅಂತ. ಇದು ಒಂದು. ಇನ್ನೊಂದು ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅದು ಮೇಲಿಂದ ಕಟ್ಟಿ ಬಿಟ್ಟಿರ್ತಾರೆ, ಇವರು ಸರಿಯಾದ ಒಂದು ವ್ಯಾಖ್ಯಾನ ನಿರೂಪಣೆ ಆದರೆ ಅದು ಕಟ್ಟಾಗತ್ತೆ ಅದು ಅಂತ. ಕಿಳಿ ಅರುತ್ತಾ ಅಂತ ಹೇಳ್ತಾರೆ. ತಾನಾಗೆ ಕಿರಿ ಕಟ್ಟಾಗುತ್ತೆ. ಆ ಕಿಳಿ ಅನ್ನೋದು ಗಂಟು, ಅದು ಕಟ್ಟಾಗುತ್ತೆ. ಕಟ್ಟಾಗಿ ಅಲ್ಲಿರೋ ನಾಣ್ಯಗಳೆಲ್ಲ, ಸುವರ್ಣ ನಾಣ್ಯಗಳೆಲ್ಲ ಕೆಳಗೆ ಬೀಳುತ್ತೆ ಅಂತ. ಅಂದರೆ ಯಾರು ಹೇಳ್ತಾರೋ ಅವರಿಗೆ ಸೇರತ್ತೆ ಆ ನಾಣ್ಯಗಳೆಲ್ಲ ಅಂಥೇಳಿ, ಪ್ರೈಸ್ ಮನಿ ಅಂತ ಈ ಥರದ್ದು ಒಂದು ಮಾಡಿರ್ತಾರೆ. ಸೊ ಇದನ್ನು ಮಾಡಿರ್ತಾನೆ ಆ ರಾಜ ಪುರೋಹಿತರು ಅದನ್ನು ಹೇಳಿರ್ತಾರೆ, ಹೀಗೊಂದು ಮಾಡಬೇಕು ಅಂಥೇಳಿ ಕಿಳಿಯನ್ನು ಕಟ್ಟಿಬಿಟ್ಟು ಯಾರು ಕಿಳಿಯನ್ನು ಅರುಕರಾರೋ ಅಂದರೆ ಕಟ್ ಮಾಡ್ತಾರೋ ಅಂಥವರಿಗೆ ಈ ಪ್ರೈಸ್ ಮನಿ ಬರುತ್ತೆ. ಅದನ್ನು ಗೌರವಿಸ್ಬೇಕು ಅವ್ರನ್ನ. ಮತ್ತು ಅವ್ರು ಹೇಳೋ ಮಾತು ಸತ್ಯವಾದ ಮಾತಾಗಿರುತ್ತೆ. ಅದನ್ನು ನೀನು ಫಾಲೋ ಮಾಡು, ನಿನ್ನ ಜೀವನಕ್ಕೆ ಅದು ಒಳ್ಳೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳಿ ಅಷ್ಟು ಹೇಳಿರ್ತಾರೆ. ಅದೇ ಥರ ಇವನು ಮಾಡಿದಾಗ ಅನೇಕ ಜನ ಕರೆಸಿದ್ದಾನೆ ಅಂತ ಹೇಳೋದಲ್ಲ, ಹಾಗೆ ಎಲ್ಲರೂ ಬರ್ತಾರೆ. ಬಂದು ವಾದ ವಿವಾದಗಳು ನಡೆಯುತ್ತೆ. ಒಬ್ಬೊಬ್ಬರು ಕೂಡ ತಮ್ಮ ವಾದವನ್ನು ಮಂಡಿಸಿ ಈ ಥರ ಅದರ ಮೇಲೆ ಕ್ವಶನ್ ಮಾಡ್ತಾರೆ. ವಾದ ವಿವಾದ ಇದೆಲ್ಲ ನಡೀತಾನೆ ಇರುತ್ತೆ, ಅನೇಕ ದಿನಗಳು ನಡೆಯುತ್ತೆ. ಹೀಗೆ ನಡೀತಾ ಇರುವಾಗ ಇದರ ಮಧ್ಯದಲ್ಲಿ ಒಂದು ದಿವಸ ಏನಾಗುತ್ತೆ, ಶ್ರೀವಿಲ್ಲಿಪುತ್ತೂರಲ್ಲಿ ನಮ್ಮ ವಿಷ್ಣು ಚಿತ್ತರು ಮನೆಯಲ್ಲಿ ಮಲಗಿದ್ದಾಗ ಇದ್ದಕ್ಕಿದ್ದಾಗ ಒಂದು ಕನಸು ಬೀಳುತ್ತೆ ಅವರಿಗೆ. ಭಗವಂತನೇ ಕನಸಲ್ಲಿ ಕಾಣಿಸ್ಕೊಂಡು ಅವ್ರಿಗೊಂದು ಆಜ್ಞೆಯನ್ನು ಮಾಡ್ತಾನೆ. ನೋಡು ವಿಷ್ಣು ಚಿತ್ತರೇ, ನೀವು ಅಲ್ಲಿ ಮಧುರೈಯಲ್ಲಿ ಒಂದು ಸಭೆ ನಡೀತಾ ಇದೆ, ಅಲ್ಲಿ ಹೋಗಿ ಪರತತ್ವ ನಿರ್ಣಯವನ್ನು ಮಾಡಬೇಕು ಅಂತ ರಾಜ ಹೇಳಿದ್ದಾನೆ. ಅದನ್ನು ನೀವು ಹೋಗಿ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಇವ್ರಿಗೆ ಗಾಬರಿ ಆಗ್ಬಿಡುತ್ತೆ. ಅಪ್ಪ, ನಾನು ಹೇಗೆ ಮಾಡಲಿ, ನನಗೇನು ಅಂಥ ಜ್ಞಾನ ಇಲ್ಲ, ಎಲ್ಲ ವಿಷಯಗಳನ್ನು ಹೇಳೋದು ಪರತತ್ವದ ವಿಷಯ ನಾನು ಅರ್ಥ ಮಾಡ್ಕೊಂಡಿರ್ದೇನೋ ಅನ್ನೋ ಹೇಳೋದೇನೋ. ಅದು ಅಲ್ಲದೆ ಅಲ್ಲಿ ಮಹಾ ವಿದ್ವಾಂಸಗಳೆಲ್ಲ ಬಂತಾರೆ, ಅವ್ರ ಮುಂದೆ ನಾನು ಹೇಳೋದು ಹೇಗೆ, ಅಂಥ ಶಕ್ತಿ ಸಾಮರ್ಥ್ಯ ನನಗೇನೂ ಇಲ್ಲ ಅಂತ ಮಾಡೋಕ್ಕಾಗೋದಿಲ್ಲ, ಕಷ್ಟ. ಮತ್ತು ಅವರ ವಾದ ಪ್ರತಿವಾದಗಳು ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಉತ್ತರ ಎಲ್ಲ ಕೊಡಬೇಕಾಗತ್ತೆ, ಅದೂ ತುಂಬ ಕಷ್ಟ. ಹೇಗೆ ಮಾಡೋದು, ಆಗಲ್ಲಪ್ಪ ಅಂತ ಹೇಳ್ತಾರಂತೆ. ನಾನು ಹೇಳೋ ಮಾತನ್ನು ಕೇಳು, ನೀನು ಮಾಡು ಅಂತ ಹೇಳ್ತೀನಿ, ಮಾಡು, ಮುಂದಿನ ಜವಾಬ್ದಾರಿ ನಂದು ಅಂಥೇಳಿ ಭಗವಂತ ಜವಾಬ್ದಾರಿ ಪೂರ್ತಿ ತೊಗೊಂಡ್ಬಿಡ್ತಾರೆ. ನಂದು, ನೀನು ಹೊರಡು ಅಂತ ಹೇಳ್ಬಿಡ್ತಾರೆ. ಹೇಳಿದ ತಕ್ಷಣ ಇವರು ಆಗಲಿ ಅಂಥೇಳಿ ಭಗವಂತನ ಆಜ್ಞೆ ಅಂಥೇಳಿ ಅವನ ನಮಸ್ಕಾರ ಮಾಡಿ ಹೊರಡ್ತಾರೆ. ಇದು ಕನಸಲ್ಲಾಗಿದ್ದು, ಆದರೂ ಅದನ್ನು ಅವರು ಸೀರಿಯಸ್ ತೊಗೊಂಡು ಮಾರನೇ ದಿವಸ ಬೆಳಗ್ಗೆನೇ ಹೊರಟ್ಬಿಡ್ತಾರೆ. ಮಧುರೈ ಕಡೆ ಹೊರಟುಬಿಟ್ಟು ಅಲ್ಲಿ ಹೋಗಿ ಮಾಡ್ತಾರೆ. ಒಳಗಡೆ ಸಭೆಯಲ್ಲಿ ಪ್ರವೇಶ ಮಾಡಬೇಕು ಅಂದರೆ ಅಲ್ಲಿರೋ ಉಳಿದ ವಿದ್ವಾಂಸರೆಲ್ಲ ಕೂತಿದ್ದಾರೆ, ಬೇರೆ ಬೇರೆ ಮತದವರೆಲ್ಲ ಕೂತಿದ್ದಾರೆ. ಅವ್ರು ನೋಡಿಬಿಟ್ಟು ಏನು ಆರ್ಡಿನರಿ ಮನುಷ್ಯ ಬ್ರಾಹ್ಮಣ ಬಂದಿದ್ದಾನೆ, ಇವನಿಗೇನು ಗೊತ್ತಿರುತ್ತೆ ಅಂತ. ಅಂದರೆ ಹೇಗೆ ಗೊತ್ತಾಯಿತು ಏನು ಗೊತ್ತಿಲ್ಲ ಅನ್ನೋದು ಅಂತ ಹೇಳಿದ್ರೆ, ಅವರು ಒಂಥರ ಪಂಡಿತರುಗಳು ಬಂದಾಗ ಅವ್ರದ್ದೇ ಒಂದು ಶೈಲಿ ಇರುತ್ತಲ್ಲ, ಒಂದು ಸ್ಟೈಲ್ ಇರುತ್ತಲ್ಲ. ಅಂದರೆ ವಿದ್ವಾಂಸರು ಅಂತ ಹೇಳಿದ್ರೆ ಒಂದು ಶಾಲುಗಿಲು ಚೆನ್ನಾಗಿ ಹೊದ್ಕೊಂಡಿರ್ತಾರೆ, ಅಥವಾ ಮಹಾವಿದ್ವಾಂಸದರೆ ಭರ್ಜರಿ ಶಾಲು ಹೊದ್ಕೊಂಡಿರ್ತಾರೆ. ನಡೆಯೋ ಸ್ಟೈಲೇ ಒಂದು ಆ ಟಿ ವಿನೇ ಒಂಥರ ಇರುತ್ತೆ ಅಂತ ಈಗೆಲ್ಲ ಹೇಳ್ತಾರಲ್ಲ. ಹಾಗೆ
ಆ ಥರ ಆ ಕಾಲದಲ್ಲೂ ಉಂಟದು, ಇರ್ತಾ ಇತ್ತು ಅಂತ ಹೇಳ್ತಾರೆ. ಹಾಗೆ ಮಾಡಿದಲ್ಲೇ ಬರೋ ಸ್ಟೈಲಲ್ಲಿ, ನಡೆಯೋ ಸ್ಟೈಲಲ್ಲಿ ಅವ್ರ ಹಿಂದೆ ಮಹಾವಿದ್ವಾಂಸರ ಹತ್ರ ಹಿಂದೆ ಅವ್ರು 4 ಜನ ಬರ್ತಿರ್ತಾರೆ. ಅವ್ರಿಗೆ ಎಲ್ಲ ಸಹಾಯಗಳೆಲ್ಲ ಮಾಡಿಕೊಂಡು ಇದು ಮಾಡ್ಕೊಂಡು ಬರ್ತಿರ್ತಾರೆ. ಆಳುಗಳು ಬರ್ತಾರಲ್ಲ, ಇದೆಲ್ಲ ನೋಡಿಕೊಂಡು ಆ ಥರದ್ದು ಏನೂ ಇಲ್ಲ ಇವರಿಗೆ. ಸುಮ್ಮನೆ ಇವ್ರ ಪಾಡು ಗೊಬ್ಬರೇ ಬರ್ತಾರೆ, ತಲೆ ಬಗ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರಿಗೆ ಏನೋ ವಿಷಯ ಗೊತ್ತಿಲ್ಲ, ಸುಮ್ಮನೆ ಬಂದುಬಿಟ್ಟಿದ್ದಾರೆ ಅಂಥೇಳಿ ಇಂಥವ್ರನ್ನ ಈ ಸಭೆಯಲ್ಲಿ ಸೇರಿಸ್ಬೇಕಾ ಅಂಥೇಳಿ ಅವ್ರಿಗೆ ಒಂದು ಇದು ಬಂದುಬಿಡುತ್ತೆ. ರಾಜನಿಗೆ ಹೋಗಿ ಆಕ್ಷೇಪಣೆ ಮಾಡ್ತಾರೆ, ಇಂಥವ್ರನ್ನ ಹೆಂಗೆ ಸೇರಿಸೋದು ಅಂತ. ಆದರೆ ಶೆಲ್ವನಂಬಿ ಇರ್ತಾರಲ್ಲ ರಾಜಪುರೋಹಿತರು, ಅವರಿಗೆ ಇವರು ನೋಡಿದ ತಕ್ಷಣ, ವಿಷ್ಣು ಚಿತ್ರ ನೋಡಿದ ತಕ್ಷಣ ಇವರ ತೇಜಸ್ಸು ಇದೆಲ್ಲ ನೋಡಿದಾಗ ಇಲ್ಲ ನಿಜವಾಗ ವಿಷಯ ತಿಳ್ಕೊಂಡಿರೋರು ಅಂತ ಅನ್ನಿಸ್ಬಿಡುತ್ತೆ. ಅನಿಸಿ ಇವರು ವಾದ ಮಾಡೋಕ್ಕೆ ಶಕ್ತರು ಅಂಥೇಳಿ ಅವ್ರ ಮನಸ್ಸಿಗೆ ಬಂದು ರಾಜನಿಗೆ ಕಿವಿಲಿ ಹೇಳ್ತಾರೆ, ಇಲ್ಲ ಇವ್ರಿಗೆ ಚಾನ್ಸ್ ಕೊಡಬೇಕು, ಅಲೋ ಮಾಡಬೇಕು, ಮಾಡಲಿ, ಮಾತಾಡಲಿ ಅಂಥೇಳಿ ಹೇಳಿದಾಗ ರಾಜ ಒಪ್ಕೊಂಡ್ಬಿಡ್ತಾನೆ. ಆಗಲಿ ಅಂಥೇಳಿ ಬಿಡಿಸಿದ್ದಾರೆ. ಬನ್ನಿ ಅಂಥೇಳಿ ಕರೆಸಿ ಕೂರಿಸಿ ನಿಮ್ಮ ಪ್ರಾರಂಭ ಮಾಡೋ, ನಿಮ್ಮ ವಿಷಯ ಹೇಳ್ಬೋದು ಅಂತ ಹೇಳ್ತಾರೆ. ಅವರು ಹೇಳ್ತಾರೆ ಎಲ್ಲ ಹೇಗೆ ಅವರು ಇಷ್ಟೆಲ್ಲ ಓದೋದರಲ್ಲ, ಗುರುಮುಖಂ ಅನದೀತ್ಯ ಪ್ರಾಹವೇದಾನ ಶೇಷಾನ್ ಅಂತ ಆರಂಭದಲ್ಲೇ ಮಂಗಳ ಶ್ಲೋಕದಲ್ಲಿ ಹೇಳಿದ್ವಲ್ಲ. ಗುರುವಿನಿಂದ ಕಲ್ತವರಲ್ಲ, ನೇರವಾಗಿ ಕಲ್ತವರಲ್ಲ ಅವರು. ಗುರುವಿನಿಂದ ಕಲ್ತದ್ದು ಅಂತ ಹೇಳಿದ್ರೆ ವೇದಾಂಗಗಳು, ಶಾಸ್ತ್ರಗಳು ಇತ್ಯಾದಿಗಳೆಲ್ಲ ಕಲಿಬೇಕಲ್ಲ. ಆ ಥರದ್ದು ಯಾವುದೂ ಕೂಡ ಅಭ್ಯಾಸ ಇವ್ರಿಗಾಗಿಲ್ಲ, ಗುರುಮುಖೇನ ಆಗಿಲ್ಲ. ಇವರಾಗೇ ಓದ್ಕೊಂಡಿರ್ಬೋದು ಕೆಲವೆಲ್ಲ ಅಷ್ಟೇ. ಹಾಗಾಗಿದೆ. ಅಂತೂ ಶಾಸ್ತ್ರಗಳು, ಇತಿಹಾಸಗಳು, ಪುರಾಣಗಳೆಲ್ಲ ಅಷ್ಟೆಲ್ಲ ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ಹೇಳಕ್ಕೆ ಶುರು ಮಾಡ್ತಾರೆ. ಅನುಭವ ಒಂದಿದೆ ಇವರಿಗೆ, ಪೂರ್ಣ ಅನುಭವ ಇದೆ. ಅದನ್ನಿಟ್ಕೊಂಡು ಹೇಳಕ್ಕೆ ಶುರು ಮಾಡ್ತಾರೆ. ನಾರಾಯಣನೇ ಪರತತ್ವ ಅಂಥೇಳಿ ಶುರು ಮಾಡಿ ಅಲ್ಲಿಂದ ಹೇಗೆ ನಾರಾಯಣ ಪರತತ್ವ ಆಗತ್ತೆ ಅಂಥೇಳಿ ಭಗವದ್ಗೀತೆಯಲ್ಲಿ ಯಾವ ನಡೆಯನ್ನು ಕೃಷ್ಣ ಪರಮಾತ್ಮ ತೋರಿಸಿದಾನೋ ಅದನ್ನೇ ಮುಂದೆ ಇಟ್ಕೊಂಡು ಅದನ್ನೆಲ್ಲ ಹೇಳ್ತಾರಂತೆ. ಹೇಳ್ತಾ ಅಂಥ ಭಗವಂತನಿಗೆ ನಾವು ಶರಣ ಹೊಂದಬೇಕು, ಸೇವೆಯನ್ನು ಮಾಡಬೇಕು ಅಂಥೇಳಿ ಪರತತ್ವವನ್ನು ಎಲ್ಲ ವಿಸ್ತಾರವಾಗಿ ಹೇಳಕ್ಕೆ ಶುರು ಮಾಡ್ತಾರೆ. ಎಲ್ಲ ಆದಮೇಲೆ ಇವರು ಕರ್ಮಬದ್ಧವಾಗಿ ಹೇಳ್ತಾ ಇರೋ ನೋಡಿಬಿಟ್ಟು ಎಲ್ಲರಿಗೂ ಆಶ್ಚರ್ಯವಾಗ್ತಾ ಇದೆ. ಹಾಗೆಯೇ ಇಲ್ಲ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಪ್ರಶ್ನೆ ಕೇಳಿದಾಗ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ಇವರು. ಉತ್ತರ ಅಂತ ಹೇಳಿದ್ರೆ ವೇದಾಂಗಗಳಲ್ಲಿ ಶಾಸ್ತ್ರಗಳಿರೋವಂಥ ಕೊಟೇಶನ್ಸ್ ಎಲ್ಲ ಕೊಡ್ತಾರೆ. ಅವ್ರಿಗೆ ಆ ಟೈಮ್ಗೆ ಎಲ್ಲ ಒಂದೊಂದಾಗಿ ಬರ್ತಾ ಇದೆ, ಎಲ್ಲ ಹೇಳ್ತಾರೆ. ಹೇಳಿದಾಗ ಕೊನೆಗೆ ಎಲ್ಲರೂ ಆಶ್ಚರ್ಯಪಡ್ತಾರೆ, ಇಷ್ಟೆಲ್ಲ ಇವರು ಹೇಳ್ತಾ ಇದ್ದಾರಲ್ಲ ಅಂಥೇಳಿ. ರಾಜನಿಗೂ ಕೂಡ ಒಂದು ಕನ್ವಿನ್ಸ್ ಆಗುತ್ತೆ, ಓಹೋ ಇದು ಸರಿಯಾಗಿದೆ ಇವ್ರು ಹೇಳ್ತಾ ಇರೋದು ಅಂಥೇಳಿ ತುಂಬ ಇವರಿಗೆ ಇದಾಗತ್ತೆ. ಮಾಡ್ತಾ ಇದ್ದಾರೆ, ಹೇಳ್ತಾ ಏನಾಗುತ್ತೆ, ಮೇಲಿಂದ ಪರ್ಕಿಡಿ ಹಿಡಿದೋಗತ್ತೆ ಅಂತ ಇವರು ಹೇಳುವಾಗ ಎಲ್ಲರಿಗೂ ಆಹಾ ಅಂತ ದಿಗ್ಭ್ರಮೆ ಎಲ್ಲರಿಗೂ, ಓ ಹೀಗೆ ಅಂತ. ಇನ್ನೊಂದು ಇದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅದು ಇಳಿದು ಇವ್ರ ಪಾದಕ್ಕೆ ಬಂದು ಬಿತ್ತು ಅಂತ ಹೇಳ್ತಾರೆ. ಇನ್ನೊಂದು ತರಹ ಕಥೆ ಹೇಳುವಾಗ ಇದು ಕಟ್ಟಾಗಿ ಎಲ್ಲ ಚೆಲ್ತು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಅಭಿಪ್ರಾಯ ಒಂದೇನೆ. ಇವರದನ್ನು ಸತ್ಯವಾದದ್ದು ಅಂತ ಇವರು ಯಾವ ಟೆಸ್ಟನ್ನು ಇಟ್ಟಿದ್ರೋ ಅದಕ್ಕೆ ಸರಿಯಾಗಿ ಇವ್ರ ಮತವೇ ಸತ್ಯವಾದದ್ದು ಅಂತ ಹೇಳೋವಂಥ ಒಂದು ವಿಷಯವಾಯಿತು. ರಾಜ ಕೇಳ್ತಿರೋದು ಏನು ಅಂದರೆ, ಮುಂದಕ್ಕೇನು ದಾರಿ ಅಂತ ಕೇಳ್ತಾ ಇದ್ದಾನೆ. ಅದೇ ಅವನ ಮೇಯ್ನ್ ಕ್ವಶನ್ನು. ಅದಕ್ಕೂ ಉತ್ತರ ಕೊಡ್ತಾ ಇದ್ದಾರೆ. ಇಂಥ ಶ್ರೀಮನ್ ನಾರಾಯಣನ್ನ ಶರಣ ಹೊಂದಿ ಅವನಿಗೆ ಸೇವೆ ಮಾಡೋದೇ ಮುಂದಿನ ಗತಿಯಾಗತ್ತೆ ನಮಗೆ ಅಂಥೇಳಿ, ಮುಂದೆ ಪಾರಮಾರ್ಥಿಕವಾದ ಒಂದು ಜೀವನಕ್ಕೆ ದಾರಿಯಾಗತ್ತೆ ಅಂಥೇಳಿ ಅದು ಉತ್ತರವಾಗಿ ಅದನ್ನು ಹೇಳ್ತಾರೆ. ಹೇಳಿದಾಗ ರಾಜನಿಗೆ ಪೂರ್ತಿ ಕನ್ವಿನ್ಸ್ ಆಗುತ್ತೆ. ಎಲ್ಲರಿಗೂ ಆಶ್ಚರ್ಯವಾಗಿಬಿಡುತ್ತೆ, ಇಂಥವರು ಇವರು ಅಂಥೇಳಿ ತುಂಬ ಭಕ್ತಿಯಿಂದ ಎಲ್ಲ ಬಂದು ಅವರ ಪಾದಕ್ಕೆ ಬೀಳ್ತಾರೆ. ಪಾದಕ್ಕೆ ಬಿದ್ದು ನಮಸ್ಕರಿಸಿ ಅವ್ರಿಗೆ ಸ್ತೋತ್ರ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಕೆಲವು ಪಾಶಗಳೆಲ್ಲ ಇದೆ. ಪಾಶಗಳು ಅಂತ ಹೇಳಿದ್ರೆ ಕೆಲವು ಪದ್ಯಗಳಿದೆ, ಇವರ ಬಗ್ಗೆ ಸ್ತೋತ್ರ ಮಾಡಿ ಹೇಳೋವಂಥ ಪದ್ಯಗಳು. ಅದನ್ನೆಲ್ಲ ಹೇಳ್ತಾರೆ ಅವರುಗಳು. ಯಾರು ವಿರೋಧಿಗಳಾಗಿದ್ದರೋ, ಅಸೂಯಾಪರರಾಗಿದ್ದರೋ ಅವರು ತಲೆ ತೆಗೆಸ್ಕೊಂಡು ನಿಂತಿರ್ತಾರೆ, ನಮಸ್ಕಾರ ಮಾಡಲ್ಲ, ತಲೆ ತೆಗೆಸ್ಕೋತಾರೆ. ಅವಮಾನ ಆಯಿತು ಅವರಿಗೆ ಅಂತಷ್ಟೇ, ಅಷ್ಟನ್ನು ಮಾಡ್ಕೋತಾರೆ. ಎರಡೂ ಆಯಿತು. ಇದರ ಮಧ್ಯೆ ರಾಜನಿಗೆ ತುಂಬ ಸಂತೋಷ ಆಗಿಬಿಡುತ್ತೆ. ತನಗೆ ಪ್ರಶ್ನೆ ಆಗಿದ್ದಿದ್ದು ಉತ್ತರ ಸಿಕ್ಬಿಡ್ತು, ಅವ್ರಿಗೊಂದು ದಾರಿ ಸಿಕ್ತು ಅಂತ ಹೇಳಿ ಒಂದು ಸಂತೋಷ. ಮತ್ತೊಂದು ಇಂಥ ಒಂದು ಇವರು ಯಾರೂ ಮಾಡೋಕ್ಕಾಗದೇ ಇದ್ದದನ್ನು ಇವರು ವಿಷ್ಣು ಚಿತ್ರ ಮಾಡಿಕೊಟ್ರಲ್ಲ ಅಂಥೇಳಿ ಒಂದು ತುಂಬ ಸಂತೋಷ ಆಗಿ ಅವರಿಗೆ ಭಟ್ಟರ್ ಪಿರಾನ್ ಅಂತ ಒಂದು ಬಿರುದನ್ನು ಕೊಡ್ತಾರೆ. ಭಟ್ರಲ್ಲಿ ಸ್ವಾಮಿಯಾದವರು, ಶ್ರೇಷ್ಠರಾದವರು ಅಂಥೇಳಿ ಭಟ್ಟರ್ ಪಿರಾನ್ ಅಂತ ಒಂದು ಬಿರುದನ್ನು ಕೊಡ್ತಾನೆ. ಮತ್ತು ಆ ಪೊರ್ಕಿಳಿ ಏನಿತ್ತೋ ಗಂಟು, ಅದನ್ನು ಹೊನ್ನಿನ ಗಂಟು, ಅದನ್ನು ಅವರಿಗೆ ಕೊಡ್ತಾನೆ. ಅದನ್ನು ಅವರು ಸ್ವೀಕರಿಸಿದಾಗ
ಅವ್ರೇನು ಮಾಡ್ತಾರೆ, ಸ್ವೀಕರಿಸ್ತಾರೆ. ಆದರೆ ಅವ್ರ ಮನಸ್ಸು ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಅಪ್ಪ ಇದು ನಂದಲ್ಲ ನಿಂದಿದು ಅಂತ, ನಿನ್ನಿಂದ ಇದಾಗಿದ್ದು, ನನಗೆ ಮಾತಾಡೋಕ್ಕಾಯಿತು, ನನಗೆ ಇದು ಶಕ್ತಿ ಇರಲಿಲ್ಲ, ನೀನು ಮಾತಾಡಿಸ್ದೆ, ನನ್ನನ್ನು ಒಂದು ನಿಮಿತ್ತವಾಗಿ ಮಾಡಿಕೊಂಡು ನೀನು ಸ್ಥಾಪನೆ ಮಾಡ್ಕೊಂಡಿದ್ದೀಯ. ಏಕೆಂದರೆ ಪರತತ್ವ ನಿರ್ಣಯ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲರೂ ಒಪ್ಕೊಳ್ಳೋ ಹಾಗೆ ಹೇಳಬೇಕು ಅಂತ ಹೇಳಿದ್ರೆ ಆವಾಗ ಅದು ಸಾಮಾನ್ಯವಾದ ವಿಷಯ ಅಲ್ಲ, ಅದನ್ನು ಸ್ಥಾಪನೆ ಮಾಡಬೇಕು. ನೀನು ಸ್ಥಾಪನೆ ಮಾಡ್ಕೊಂಡಿದ್ಯಪ್ಪ, ನಾನು ನಿಮಿತ್ತವಾಗಿ ಇಟ್ಕೊಂಡಿದ್ಯಾ ಅಷ್ಟೇ ನೀನು. ಅದರಿಂದ ಇದೇನು ಗಂಟಿದೆಯೋ, ಒಂದು ವಿದ್ಯಾಶುಲ್ಕ ಅಂತಿದೆಯೋ, ಈ ಶುಲ್ಕ ನನಗೆ ಸೇರಿದ್ದಲ್ಲ, ನಿನಗೇ ಸೇರುತ್ತೆ, ನಿನಗೇ ಸಮರ್ಪಣೆ ಮಾಡಿಬಿಡ್ತೀನಿ ಅಂತ ಅಲ್ಲೇ ಮಾನಸಿಕವಾಗಿ ಸಮರ್ಪಣೆ ಮಾಡಿಬಿಡ್ತಾರೆ. ಆಮೇಲೆ ಶ್ರೀವಿಲ್ಲಿಪುತ್ತೂರು ವಾಪಸ್ ಬಂದ ಮೇಲೆ ಆ ದೇವಾಲಯಕ್ಕೆ ಅದನ್ನು ಸಮರ್ಪಣೆ ಮಾಡಿಬಿಡ್ತಾರೆ, ಅವ್ರ ಕೈಂಕರ್ಯಕ್ಕೆ ಇರಲಿ ಅಂಥೇಳಿ. ಆವಾಗ ಅವ್ರು ಹೇಳೋ ಮಾತು, ಇದು ನಿನ್ನ ಸ್ವತ್ತಪ್ಪ, ಇದು ನಾವುಗಳು ನಿನ್ನ ಸ್ವತ್ತೇ ಅಂಥೇಳಿ ಹೇಳ್ತಾರೆ. ಅದು ತುಂಬ ಚೆನ್ನಾಗಿದೆ. ಅದು ನಾವುಗಳೆಲ್ಲ ನಿನ್ನ ಸ್ವತ್ತು, ಹಾಗೆ ಇದು ಕೂಡ ನಿನ್ನ ಸ್ವತ್ತೇನೆ ಅಂಥೇಳಿ ಸಮರ್ಪಣೆ ಮಾಡಿಬಿಡ್ತಾರೆ ಅಂಥೇಳಿ ಹೇಳ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಇದು ಇಷ್ಟಾದ ಮೇಲೆ ರಾಜನಿಗೆ ತುಂಬ ಸಂತೋಷ ಆಗುತ್ತೆ. ಗೌರವ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಪೊರ್ಕಿಳಿ ಕೊಡೋದು ಒಂದು, ಮತ್ತೊಂದು ಇವ್ರನ್ನ ಇಡೀ ನಗರದೆಲ್ಲ ಊರ್ವಲ ಅಂದರೆ ಮೆರವಣಿಗೆ ಮಾಡಿಸ್ಬೇಕು ಅಂತ. ಮೆರವಣಿಗೆ ಮೆರವಣಿಗೆ ಅಂತಾರೆ, ಒಂದು ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಬೇಕು ಅಂತ ಹೇಳಿ ರಾಜ ಆಜ್ಞೆ ಮಾಡ್ತಾನೆ. ಅದಕ್ಕೆ ಆಯಿತು ಅಂತ ಹೇಳಿ ಅವ್ರನ್ನ ಇದರಲ್ಲಿ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾರೆ. ಮೆರವಣಿಗೆ ಮಾಡುವಾಗ ಅದರ ಹಿಂದ್ಗಡೆ ಆನೆಗೆಲ್ಲ ಅಲಂಕಾರಗಳೆಲ್ಲ ಮಾಡಿರ್ತಾರೆ, ಇವ್ರನ್ನೂ ಕೂರಿಸಿರ್ತಾರೆ. ಹಿಂದ್ಗಡೆ ಮಹಾರಾಜನಾಗಿರೋನು ನಡ್ಕೊಂಡು ಬರ್ತಾನೆ, ಆನೆ ಹಿಂದೆ ಬರ್ತಾನೆ. ಅದು ಅವನು ತೋರಿಸೋವಂಥ ಗೌರವ ಇವರಿಗೆ. ಮಾಡಿ ಬರ್ತಾ ಇರುವಾಗ ಹೀಗೇ ಮುಂದೆ ಆನೆ ಬರ್ತಾ ಇದೆ. ಇವರು ಕೂಡ ಮನಸ್ಸಿನಲ್ಲಿ ಭಗವಂತನನ್ನು ಹಾಗೆ ಸ್ಮರಣೆ ಮಾಡ್ಕೋತಾ ಇದ್ದಾರೆ. ನಿನ್ನಿಂದ ಆಗಿದ್ದಪ್ಪ ಕೆಲಸ, ನಿನ್ನಿಂದ ಆಗಿದ್ದಪ್ಪ, ಈ ಗೌರವ ಎಲ್ಲ ನಿನಗೆ ಸೇರುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರೋವಾಗ ಯಾರಾದರೂ ಏನಾದರೂ ಇದು ಮಾಡಿದ್ರೆ, ಮಕ್ಕಳು ಒಂದು ಒಳ್ಳೆ ಇದು ಕೆಲಸ ಮಾಡಿಬಿಟ್ರೆ, ರ್ಯಾಂಕು ತೊಗೊಂಡ್ಬಿಟ್ಟು ಅಥವಾ ಪ್ರೈಸನ್ನು ತೊಗೊಂಡ್ಬಿಟ್ರೆ ಖುಷಿಯಾಗ್ಬಿಡುತ್ತಲ್ಲ ತಂದೆ ತಾಯಿಗಳಿಗೆ. ಆವಾಗ ಮಗ ಯಾವಾಗ ಬರ್ತಾನೆ ಅಂಥೇಳಿ ಅವ್ರು ನೋಡೋಕ್ಕೋಸ್ಕರ ಇವ್ರು ಕಾಯ್ತಾ ಹಾತುರಿತಾ ಇರ್ತಾರೆ, ಯಾವಾಗ ಬರ್ತಾನೆ ಪ್ರೈಸ್ ತಗೊಂಡು ಅಂತ. ಹಾಗೆ ಒಂದು ವಾತ್ಸಲ್ಯ ಅದು. ಹಾಗೆ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಶ್ರೀಮನ್ನಾರಾಯಣ ಅವನಂತಾನೆ ಕುರಿತು ಇವರು ಮಾತಾಡಿದ್ದು, ವಾದ ಮಾಡಿದ್ದು. ಹಾಗಿದ್ದಾಗ ನಾರಾಯಣನೇ ಶ್ರೀಮನ್ನಾರಾಯಣ ಅಂತ ಹೇಳಿದ ಲಕ್ಷ್ಮೀ ಸಮೇತನಾದ ನಾರಾಯಣ ತನ್ನ ವಾಹನವಾದ ಗರುಡನ ಮೇಲೆ ಕುಳಿತುಕೊಂಡು ಮೇಲಿಂದ ವೈಕುಂಠದ ಬರ್ತಾ ಇದ್ದಾನಂತೆ. ಆಕಾಶದಲ್ಲಿ ತಲೆ ಎತ್ತಿ ನೋಡಿದಾಗ ಅವರ ದರ್ಶನವಾಗಿಬಿಡುತ್ತೆ. ಶ್ರೀಮನ್ನಾರಾಯಣ ಲಕ್ಷ್ಮೀ ಸಮೇತನಾದ ನಾರಾಯಣ ಗರುಡ ವಾಹನಾಗಿ ಬರ್ತಾ ಇದ್ದಾನೆ ಅನ್ನೋದು ಇವ್ರಿಗೆ ಕಾಣುತ್ತೆ. ಪೂರ್ಣ ದರ್ಶನವಾಯಿತು, ತುಂಬ ಖುಷಿ ಆಗ್ಬಿಡುತ್ತೆ. ಆ ಖುಷಿನಲ್ಲಿ ಇವರು ಹಾಡೋಕ್ಕೆ ಶುರು ಮಾಡ್ತಾರೆ. ಹಾಡೋವಾಗ ಅದಕ್ಕೆ ತಾಳ ಬೇಕಲ್ಲ, ತಾಳಕ್ಕೆ ಆನೆ ಮೇಲಿರೋ ಗಂಟೆಗಳಿದೆಯಲ್ಲ, ಆ ಗಂಟೆಗಳನ್ನ ಕೈಗೆ ತಗೊಂಡು ತಾಳವಾಗಿ ಬಾರಿಸ್ಕೊಂಡು ಅವ್ರ ಪಾಡಿಗೆ ಅವ್ರು ಹೇಳ್ತಾರಂತೆ. ಏನಪ್ಪ ಹೇಳಿದ್ದು ಅಂತ ಹೇಳಿದ್ರೆ, ಅವರು பல்லாண்டு பல்லாண்டு பல்லாயிரத்தாண்டு பல கோடி நூறாயிரம் மல்லாண்ட தென்தோள் மணிவண்ணா உன் சேவடி செவ்வி ತಿರುಕಾಪ್ಪು ಎಂಬುದಾಗಿ ಪಲ್ಲಾಂಡು ಅಂತ ಭಗವಂತನ ಕುರಿತು ಪಲ್ಲಾಂಡು ಹೇಳ್ತಾರೆ. ಪಲ್ಲಾಂಡು ಅಂತ ಹೇಳಿದ್ರೆ ಅವನಿಗೆ ಶುಭಾಶಯಗಳನ್ನ ಹೇಳೋದು. ವಾಸ್ತವವಾಗಿ ಅವನಿಗೆ ತಿರುಕಾಪ್ಪು ಅಂತ ಹೇಳಿದ್ರಲ್ಲ, ತಿರುಕಾಪ್ಪು ಅಂತ ಹೇಳಿದ್ರೆ ಅವನಿಗೆ ಒಂದು ಕವಚ ರೂಪವಾಗಿ, ಒಂದು ರಕ್ಷಾ ರೂಪವಾಗಿ ನಿನಗಿರಲಿ ಅಂತ ಹೇಳ್ತಾರೆ. ಅವರಿಗೆ ತುಂಬ ಸಂತೋಷ ಆಗ್ಬಿಡುತ್ತೆ. ಅಂಥ ಒಂದು ದರ್ಶನ ಆದಮೇಲೆ ಇಂಥ ದರ್ಶನ ಸದಾ ಕಾಲದಲ್ಲೂ ಇರಲಿಪ್ಪ, ಕಾಣಿಸ್ತಾ ಇರಲಿ, ನೀನು ನೀಡ್ತಾ ಇರಪ್ಪ ಅಂಥೇಳಿ ಸಂತೋಷದಿಂದ ಕಣ್ಣಲ್ಲಿ ನೀರು ತುಂಬ್ಕೊಂಬಿಡತ್ತೆ. ಒಂಥರ ಆನಂದ ಪರವಶರಾಗಿ ಅದನ್ನು ಹೇಳ್ತಾ ಇರ್ತಾರೆ. ಪಲ್ಲಾಂಡು ಅಂತ ಹೇಳ್ತಾರೆ. ಆ ಪಲ್ಲಾಂಡು ಅಂತ ಹೇಳುವಾಗ, ಪಲ್ಲಾಂಡು ಅಂತ ಹೇಳಿದ್ರೆ ಫಲ ಆಂಡು, ಅನೇಕ ವರ್ಷಗಳು ಅದನ್ನು ಹೇಳುವಾಗ ನೋಡಿ ಎಷ್ಟು ಚೆನ್ನಾಗಿದೆ. ಪಲ್ಲಾಂಡು ಅಂತ ಮಂಗಳಾಶಾಸನ ಮಾಡ್ತಾರೆ ಭಗವಂತನಿಗೆ ಮಂಗಳಾಶಾಸನ ಮಾಡ್ತಾರೆ ಅಂತ. ನೀನು ಫಲ ಆಂಡು, ಅನೇಕ ವರ್ಷಗಳು ನೀನು ಚೆನ್ನಾಗಿ ಬಾಳಬೇಕು ಅಂತ, ಭಗವಂತನ ಬಾಳಬೇಕು ಅಂತ ಇವರು ಪ್ರಾರ್ಥನೆ ಮಾಡ್ಕೋತಾರೆ ಅಂತ ಹೇಳಿದ್ರೆ ತುಂಬ ಆಶ್ಚರ್ಯಕರವಾಗಿರುತ್ತೆ. ಆದರೆ ಆ ಸಮಯದಲ್ಲಿ ಅವರಿಗೆ ಅಂಥ ಒಂದು ಪರವಶರಾಗಿ ಹೇಳಿದಂಥ ಒಂದು ಪಾಶುರವಾಗುತ್ತೆ. ಅದು ಪಾಶುರವೇ ಅದು ವಾಸ್ತವವಾಗಿ.
ಹೇಳ್ತಾರೆ. ತುಂಬ ಮುಖ್ಯವಾದ ಪಾಶುರ ಇದು. ಎಂಥ ಪಾಶುರ ಅಂತ ಹೇಳಿದ್ರೆ, ಇದನ್ನೇ ಮೇಯ್ನ್ ಪಾಶುರವಾಗಿ ಇಟ್ಕೊಂಡು ನಾಲಾಯಿರ ದಿವ್ಯ ಪ್ರಬಂಧಂ ಅಂತ ಹೇಳ್ತೀವಲ್ಲ, ನಾಲಾಯಿರ ದಿವ್ಯ ಪ್ರಬಂಧದಲ್ಲಿ ಮೊದಲನೇ ಪಾಶುರ ಇದು. 4000ದಲ್ಲಿ ಮೊದಲನೇ ಪಾಶುರವಾಗಿ ಇದನ್ನಿಟ್ಟಿದ್ದಾರೆ. ಇಲ್ಲಿಂದಲೇ ಪ್ರಾರಂಭವಾಗತ್ತೆ. ನಾಲಾಯಿರವನ್ನು ಯಾರಾದರೂ ಹೇಳಬೇಕಾದ್ರೆ ಮೊದಲು ಪಲ್ಲಾಂಡಿಂದಲೇ ಶುರು ಮಾಡಬೇಕು ಅಂತ ಒಂದು. ಇದು ನಿತ್ಯಾನುಸಂಧಾನಂ ಅಂತ ಹೇಳ್ತಾರೆ. ಪ್ರತಿನಿತ್ಯವೂ 4000 ಹೇಳೋಕ್ಕಾಗಲ್ಲ, ಅದರಿಂದ ಕೆಲವೊಂದು ಮಾತ್ರ ಆರಿಸ್ಕೊಂಡು ಅಷ್ಟನ್ನಾದರೂ ಹೇಳಿ ಪ್ರತಿನಿತ್ಯವೂ ಅಂತ ಹೇಳಿ ಅನುಸಂಧಾನಕ್ಕೆ ಇಟ್ಕೊಂಡಿದ್ದಾರೆ. ಅದರಲ್ಲೂ ಮೊದಲನೇದಿದ್ದೇನೆ ಪಲ್ಲಾಂಡನೇ. ಆಮೇಲೆ ಎಲ್ಲ ದೇವಾಲಯಗಳಲ್ಲೂ ಕೂಡ, ದಿವ್ಯ ದೇಶಗಳಲ್ಲಿ ವೈಷ್ಣವ ದೇವಾಲಯಗಳೆಲ್ಲ ಪೂಜೆ ಮಾಡುವಾಗ ಮೊದಲು ಹೇಳೋದು ಪಲ್ಲಾಂಡದಿಂದಲೇ ಶುರು ಮಾಡೋದು. ಅಷ್ಟು ಅಂಥ ಒಂದು ಅಗ್ಗಳಿಕೆ ಇದೆ ಇದಕ್ಕೆ, ಈ ಪಲ್ಲಾಂಡಿಗೆ ಅಂತ ಹೇಳಿ ಒಂದು ಹೇಳ್ತೀವಿ. ಹಾಗೆಯೇ ಎಲ್ಲ ಒಂದು ಸಮಾರಂಭಗಳಲ್ಲಿಯೂ ಕೂಡ ಇದನ್ನು ಹೇಳುವಾಗ ಆರಂಭದಲ್ಲಿ ಪಲ್ಲಾಂಡು ಹೇಳಬೇಕು, ಕೊನೆಯಲ್ಲಿ ಮುಗಿಯುವಾಗ ಶಾತುಮರಿ ಹೇಳುವಾಗಲೂ ಶಾತುಮರಿಯಲ್ಲಿ ಪ್ರಾರಂಭದಲ್ಲಿ ಪಲ್ಲಾಂಡನ್ನೇ ಹೇಳಬೇಕು ಅಂತ. ಹಾಗೆ ಅಷ್ಟು ಮುಖ್ಯತ್ವವನ್ನು ಹೊಂದಿದೆ ಈ ಪಲ್ಲಾಂಡು ಅನ್ನೋ ಒಂದು ಪಾಶುರ ಅನ್ನೋದನ್ನು ನಾವು ಗಮನಿಸ್ತೀವಿ. ಆಮೇಲೆ ಈಗ ಭಗವಂತ ಆ ಸಂದರ್ಭದಲ್ಲಿ ತುಂಬ ಸಂತೋಷಪಟ್ಟು ಅವನು ಒಂಥರ ದರ್ಶನವನ್ನು ಕೊಡ್ತಾನೆ. ಆಳ್ವಾರಿಗೆ ಒಂದು ದರ್ಶನ ಆದಮೇಲೆ ತುಂಬ ಸಂತೋಷ ಆಗುತ್ತೆ, ಅವನಿಗೂ ಸಂತೋಷ ಆಗುತ್ತೆ. ಸಂತೋಷ ಆಗಿ ಇಂದಿನಿಂದ ನೀವು ಪೆರಿಯಾಳ್ವಾರ್ ಆಗಿದ್ದೀರಾ ಅಂಥೇಳಿ ಪೆರಿಯಾಳ್ವಾರ್ಲು ಒಂದು ಬಿರುದನ್ನು ಕೊಡ್ತಾನೆ ಭಗವಂತ ಅಂಥೇಳಿ ಹೇಳ್ತಾರೆ. ಇಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವರು ಹೇಗೆ ಪೆರಿಯಾಳ್ವಾರಾದರು? 12 ಜನ ಆಳ್ವಾರುಗಳಲ್ಲಿ ಇವರೇ ಪೆರಿಯಾಳ್ವಾರದ್ದು ಹೇಗೆ ಅನ್ನೋ ಕ್ವಶನ್ ಬರುತ್ತೆ. ಅದಕ್ಕೆ ವಿಮರ್ಶಕರು ಏನು ಮಾಡ್ತಾರೆ, ಸುಮ್ಮನೆ ಇದು ಕಾರಣಗಳೆಲ್ಲ ಹುಡುಕ್ತಾರೆ. ಒಂತಹ ಸ್ವಾರಸ್ಯವಾಗಿರುತ್ತೆ ಅದೂ ಕೂಡ. ಹೇಗೆ ಇವರು ಯಾವ ಕಾರಣದಿಂದ ಅವರು ಪೆರಿಯಾಳ್ವಾರ್? ಇವರ ಮಗಳನ್ನು ಕೊಟ್ಟು ವಿವಾಹ ಮಾಡಿದ್ರಿಂದ, ಭಗವಂತನ ಕೊಟ್ಟು ವಿವಾಹ ಮಾಡಿದ್ರಿಂದ ಭಗವಂತ ಇವ್ರಿಗೆ ಅಳಿಯ ಆದ, ಇವರು ಶ್ವಶುರ ಆದರು, ಮಾವ ಆದರು, ಹೆಣ್ಣು ಕೊಟ್ಟು ಮಾವ ಆಗಿಬಿಟ್ರು. ಎಂಥ ಆಳ್ವಾರು ಇವರು, ಭಗವಂತನಿಗೆ ಮಾವ, ಹೆಣ್ಣು ಕೊಟ್ಟು ಮಾವ ಆದರು ಅಂತ ಹೇಳಿದ್ರೆ ಅಗ್ಗಳಿಕೆ ಅಲ್ವಾ ಇದು? ಆದ್ದರಿಂದ ಇವರು ಪೆರಿಯಾಳ್ವಾರ್, ಬೇರೆ ಯಾರಿಗೋ ಈ ಥರದ್ದೊಂದು ಅವಕಾಶ ಇಲ್ಲ, ಇವ್ರಿಗೆ ಸಿಕ್ಕಿದ್ದದು ಅಂಥೇಳಿ ಹೇಳ್ತಾರೆ. ಎರಡನೇದು, ಪರತತ್ವವನ್ನು ನಿರೂಪಣೆ ಮಾಡಿದವರು, ಸಭೆಯಲ್ಲಿ ನಿರೂಪಣೆ ಮಾಡಿದವರು ಇವರೇನೆ. ಬೇರೆ ಆಳ್ವಾರುಗಳೆಲ್ಲ ಅವರು ಸ್ತೋತ್ರ ಮಾಡಿದ್ರು, ಭಗವಂತನ ಸ್ತೋತ್ರ ಮಾಡಿದ್ರು, ನಾನಾ ತರಹದ್ದು ಮಾಡಿದ್ರು. ಆದರೆ ನಿರೂಪಣೆ ಮಾಡಿ ಸ್ಥಾಪನೆ ಮಾಡಿದ್ದು, ಅವರ ಪಾಶುರಗಳಿಂದ ನಿರೂಪಣೆ ಆಗಿದ್ದು, ಸಬ್ಸಿಕ್ವೆಂಟಾಗಿ ನಿರೂಪಣೆ ಆಗಿದ್ದ ವಿಷಯ ಬೇರೆ. ಆದರೆ ಸಭೆ ಕರೆಸಿ ಸಭೆಯಲ್ಲಿ ನಿರೂಪಣೆ ಮಾಡಿ, ಅಲ್ಲಿಂದ ಮಧುರೆಯಿಂದ ಒಂದು ಮಹಾನಗರದಲ್ಲಿ ಆಯಿತಲ್ಲ, ದೊಡ್ಡ ಸಭೆಯಲ್ಲಿ ಆಯಿತಲ್ಲ, ಅಂಥ ಒಂದು ಸ್ಥಾಪನೆ ಮಾಡಿದ್ರು. ಭಗವಂತನ ಪರತತ್ವವನ್ನು ಸ್ಥಾಪನೆ ಮಾಡಿದಂಥ ಒಂದು ಹಿರಿಮೆ ಇವರಿಗಿದೆ. ಆದ್ದರಿಂದ ಇವರು ಪೆರಿಯಾಳ್ವಾರ್ ಅಂತ ಮತ್ತೊಂದು ಕಾರಣ ಹೇಳ್ತಾರೆ. ಮತ್ತು ಭಗವಂತನಿಗೆ ಮಂಗಳಾಶಾಸನ ಮಾಡಿದವರು ಯಾರು? ಆ ತರಹ ಭಗವಂತ ನೀನು ಬಹಳ ಕಾಲ ಬದುಕಿರಬೇಕು, ಜೀವನ ಮಾಡಬೇಕು ಅಂತೆಲ್ಲ ಹೇಳೋರು ಯಾರು ಇದ್ದಾರಾ? ಆದರೆ ಅವ್ರ ಮನಸ್ಸು ಹೆಂಗೆ ಹರಿದು ಬಿಡುತ್ತೋ ಆ ಸಮಯದಲ್ಲಿ ಅಂತ ಹೇಳಿದ್ರೆ, ಆ ಥರ ಒಂದು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರು. ಅದರ ಬಗ್ಗೆ ಆಮೇಲೆ ಮುಂದೆ ಮಾತಾಡೋಣ. ಪ್ರಾರ್ಥನೆ ಮಾಡಿಕೊಂಡ್ರು. ಈ ತರಹ ಮಂಗಳಾಶಾಸನ ಮಾಡಿದವ್ರು ಯಾರೂ ಇಲ್ಲ. ತಿರುಕಾಪಿ ಅಂಥೇಳಿ ರಕ್ಷೆಯನ್ನು ಭಗವಂತನಿಗೆ ಹೇಳಿದವ್ರು ಯಾರು ಅಂತೇಳಿದ್ರೆ ಇವರೇನೇ, ಈ ಆಳ್ವಾರ ಇದೆ. ಆದ್ದರಿಂದ ಆ ದೃಷ್ಟಿಯಿಂದಲೂ ಕೂಡ ಇವರು ಪೆರಿಯಾಳ್ವಾರ್ ಅಂಥೇಳಿ ಆ ಬಿರುದು ಇವರಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಅಂಥೇಳಿ ಹೇಳ್ತಾರೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಎಲ್ಲ ಆಳ್ವಾರುಗಳು ನಾನಾ ತರಹ ಭಾವಗಳಲ್ಲಿ ಇದ್ದರು, ಭಗವಂತನ ಕೊಂಡಾಡಿದ್ರು ಅಂತ ಕೇಳ್ತೀವಿ. ಆದರೆ ಇವರ ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದ್ರೆ, ಭಗವಂತನನ್ನು ವಾತ್ಸಲ್ಯ ಭಾವದಿಂದ, ಅಂದರೆ ಭಗವಂತನೇ ಪುತ್ರ ಅಂಥೇಳಿ, ಮಗು ಅಂಥೇಳಿ ಅದನ್ನು ಪೂರ್ತಿ, ಅದನ್ನು ಮುಂದೆ ಅವರ ಪಾಶಗಳಲ್ಲಿ ನಾವು ನೋಡ್ತೀವಿ. ನೋಡಿದಾಗ ಚೆನ್ನಾಗಿ ಗೊತ್ತಾಗತ್ತೆ. ಒಂದೊಂದು ಭಾವದಲ್ಲೂ ಕೂಡ ಅವನ ಕೃಷ್ಣ ಹುಟ್ಟಿದಾಗಿಂದ ಏನೇನು ಮಾಡ್ದ, ಹೇಗೆ ಇದ್ದ ಅಂಥೇಳಿ ಅಷ್ಟನ್ನೂ ಕೂಡ ಅನುಭವಿಸ್ತಾರೆ ಅಂತ ಹೇಳಿ ದರ್ಶನವೇ ಮಾಡಿರ್ಬೇಕು ಅವರು. ದರ್ಶನ ಮಾಡಿ ಅದನ್ನು ಪಾಶುರ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಪುತ್ರಭಾವ ಅಂದರೆ ಇವರು ಪುತ್ರಭಾವ ಅಲ್ಲ, ಭಗವಂತನ ಪುತ್ರನಾಗಿ ಇಟ್ಕೊಂಡು ಇವರು ಮಾತೃಭಾವದಲ್ಲಿ, ಪಿತೃಭಾವದಲ್ಲಿ ಅವನು ನೋಡಿದಂಥ ಒಂದು ವೈಶಿಷ್ಟ್ಯ ಇವರದ್ದಾಗಿದೆ. ನಮ್ಮ ಆಳ್ವಾರ್ ಮುಂತಾದವರು ಕೂಡ ಕೆಲವು ಪಾಶಗಳು ಆ ತರಹ ಭಾವದಲ್ಲಿ ಹೇಳಿದ್ದಾರೆ. ನಾಯಕಿ ಭಾವ ಇತ್ಯಾದಿ ಎಲ್ಲ ಜಾಸ್ತಿ ಇದ್ದು
ಕೊನೆಗೆ ತಾಯಿಯಾಗಿ ಹೇಳೋವಂಥ ಮಾತುಗಳು ಕೆಲವಿದೆ. ಆದರೆ ಇವರದ್ದು ವಿಸ್ತಾರವಾಗಿ ಅದನ್ನು ಆ ತಾಯಿ ಭಾವನೆ ಯಶೋದೆಯಾಗಿ ಒಂದು ಕೌಸಲ್ಯಾಗಿ ನೋಡಿದಂಥ ಭಾವಗಳು, ಅಂಥ ಭಾವಗಳನ್ನು ಚೆನ್ನಾಗಿ ಎತ್ತಿ ತೋರಿಸ್ತಾರೆ. ಆದ್ದರಿಂದ ಇವರು ಪೆರಿಯಾಳ್ವಾರ್ ಅಂಥೇಳಿ ತುಂಬ ಚೆನ್ನಾಗಿ ಒಂದು ಕೆಲವು ಕಾರಣಗಳನ್ನು ಕೊಡ್ತಾರೆ. ಇಷ್ಟು ಕಾರಣಗಳಿಂದ ಪೆರಿಯಾಳ್ವಾರ್ ಅಂತ. ಏನೇ ಆಗಲಿ ಭಗವಂತನೇ ಇಂದಿನಿಂದ ಪೆರಿಯಾಳ್ವಾರ್ ಅಂತ ಬಿರುದು ಕೊಟ್ಟ ಮೇಲೆ ಇನ್ನೇನು ಅದಕ್ಕೆ ಜಸ್ಟಿಫಿಕೇಷನ್ ಏನು ಬೇಕಾಗಿಲ್ಲ ಅಂತ ಅನಿಸುತ್ತೆ. ಇಂಥ ಒಂದು ಪೆರಿಯಾಳ್ವಾರು ಮುಂದೆ ಅನೇಕ ಶ್ಲೋಕಗಳನ್ನು ಪಾಶಗಳನ್ನು ಹೇಳ್ತಾರೆ. ಪಾಶರು ರಚಿಸಿದರು ಅಂತ ಹೇಳಬಾರದು, ಪಾಶರುಗಳು ಹೊರಹೊಮ್ಮಿ ಬಂದವು ಅಂತ ಹೇಳಬೇಕಾಗತ್ತೆ. ಅಂಥದ್ದು ತಮಿಳಲ್ಲಿ ಭಗವಂತನ ಲೀಲೆಗಳನ್ನು ಹೇಳುವಂಥ ಅದು ವಿಶೇಷವಾಗಿ ಕೃಷ್ಣನ ಲೀಲೆಗಳನ್ನು ಭಾಗವತದಲ್ಲಿ ವರ್ಣಿಸಿಯಲ್ಲ, ಆ ತರಹ ತಮಿಳು ಭಾಷೆಯಲ್ಲಿ ಇವರ ಒಂದು ಅನುಭವಕ್ಕೆ ಬಂದಿದ್ದನ್ನು, ಇವರ ದರ್ಶನಕ್ಕೆ ಬಂದಿದ್ದು ಅಂತಲೇ ಹೇಳ್ಬೋದು, ಬಂದಿದ್ದನ್ನು ತಮಿಳು ಭಾಷೆಯಲ್ಲಿ ಪಾಶರಗಳಾಗಿ ಹೇಳಿದವರು. ಅದಕ್ಕೆ ಪೆರಿಯಾಳ್ವಾರ್ ತಿರುಮೊഴಿ ಎಂಬುದಾಗಿ ಹೆಸರು. ಪೆರಿಯಾಳ್ವಾರ್ ಕಡೆಯಿಂದ ಬಂದಿದ್ದು. ತಿರುಮೊഴಿ ಅಂದರೆ ಶ್ರೇಷ್ಠವಾದ ಮொழಿ ಭಾಷೆ, ಶ್ರೇಷ್ಠವಾದ ಪದಗಳು ಎಂಬುದಾಗಿ, ಪದಗಳು ಪದ್ಯಗಳು ಎನ್ಬೇಕಾದ್ರೆ ಹೇಳ್ಬೋದು. ಆ ತರಹ ಇವರು ಮಾಡಿದಲ್ಲಿ 473 ಪಾಶರಗಳಿದೆ ಒಟ್ಟು ಇವರದ್ದು, 473. ಅದರಲ್ಲಿ ಮೊಟ್ಟ ಮೊದಲನೆಯದು ಪಲ್ಲಾಂಡ್ ಪಲ್ಲಾಂಡೆ ಅಂತ ಈಗ ಹೇಳುತ್ತಲ್ಲ, ಅಲ್ಲಿಂದಲೇ ಪ್ರಾರಂಭ ಆಗತ್ತೆ. ಪಲ್ಲಾಂಡೆ ಅಂತ ಹೇಳಿದ್ರೆ ಹಿಂದೆ ಹೇಳಿದಾಗೆ ಅನೇಕ ವರ್ಷಗಳು ಪಲ್ಲಾಂಡೆ ಪಲ್ಲಾಂಡೆ ಶುಭಾಶಯಗಳನ್ನು, ಮಂಗಳಾಶಾಸನವನ್ನು ಭಗವಂತರು ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕು, ಸ್ವಾರಸ್ಯ ಏನಪ್ಪ ಅಂತ ಹೇಳಿದ್ರೆ, ಒಂದು ಪ್ರಶ್ನೆ ಸಾಮಾನ್ಯವಾಗಿ ಯಾರಿಗಾದರೂ ಬರುತ್ತೆ, ಭಗವಂತನಿಗೆ ಪಲ್ಲಾಂಡು ಹೇಳೋದು ಅಂದರೆ ಏನರ್ಥ, ಹೀಗೆ ಹೇಳಬಹುದೇ ಅಂತ. ಯಾಕೆ ಅಂತ ಹೇಳಿದ್ರೆ, ಅವನಿಗೆ ರಕ್ಷೆ ರಕ್ಷೆ ತಿರುಕಾಪ ಅಂತ ಹೇಳಿದ್ರೆ, ರಕ್ಷೆ ರಕ್ಷೆ ಅಂತ ಹೇಳಿದ್ರೆ ಅವನಿಗೇನು ರಕ್ಷೆ? ಅವನೇ ಸರ್ವಶಕ್ತ, ಎಲ್ಲ ಸರ್ವ ರಕ್ಷಕನೂ ಅವನೇ ಆಗಿದ್ದಾನೆ. ಹಾಗಿದ್ದಾಗ ಇಡೀ ಲೋಕವನ್ನೆಲ್ಲ ರಕ್ಷಣೆ ಮಾಡೋ ಅಂಥವನಿಗೆ ರಕ್ಷೆ ನಾವಿಡೋದು, ರಕ್ಷೆ ನಾವು ಕೊಡೋದು ಅಂದರೆ ಏನರ್ಥ? ಇದಕ್ಕೆ ಹೀಗೆ ಮಾಡ್ಬೋದೇ, ನ್ಯಾಯವೇ, ಸರಿಯೇ ಅನ್ನೋ ಪ್ರಶ್ನೆ ಬರುತ್ತೆ. ಎರಡನೇದು, ಇಲ್ಲಿ ಶೇಷಿ ಭಾವ ಅಂತ ಶ್ರೀ ವೈಷ್ಣವ ತತ್ವದಲ್ಲಿ ಬಹಳ ಮುಖ್ಯವಾದ್ದು. ನಾವೆಲ್ಲ ಶೇಷರು, ಅವನು ಶೇಷಿ. ಆದ್ದರಿಂದ ಶೇಷ ನಾವು ಕೈಂಕರ್ಯ ಮಾಡೋದು, ಅವನನ್ನು ಆಶ್ರಯಿಸಿ ಇರೋರು. ಅವನು ಶರಣ್ಯ, ನಾವು ಶರಣಾಗತರು. ಹಾಗಿರುವಾಗ ಅವನು ರಕ್ಷಣೆ ಮಾಡ್ತಾನೆ ಅಂಥೇಳಿ ಅವನ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊತೀವಿ. ಅವನ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ನೀನೇ ನಮ್ಮನ್ನು ಕಾಪಾಡಬೇಕಪ್ಪ ಅಂಥೇಳಿ ಹೇಳುವಂಥ ಭಾವವೇ ಪ್ರಧಾನವಾದ ಭಾವ ಇಲ್ಲಾಗಿದೆ. ಹಾಗಿರುವಾಗ ಅವನಿಗೆ ರಕ್ಷೆ ಹೇಳಬೇಕು ಅಂತ ಹೇಳಿದ್ರೆ, ರಕ್ಷಕನಿಗೆ ರಕ್ಷೆ ಹೇಳೋದು ಅಂತ ಹೇಳಿದ್ರೆ ಏನು ಅರ್ಥ ಇದು? ಹೀಗೆ ನ್ಯಾಯವೇ ಅಂಥೇಳಿ ಪ್ರಶ್ನೆ ಬರುತ್ತೆ. ಸಾಮಾನ್ಯ ವಿಮರ್ಶಕರಿದ್ದೆಲ್ಲ ತಗೊಂಡು ಅನಲೈಸ್ ಮಾಡ್ತಾರೆ, ಹೇಳ್ತಾರೆ. ಮಾಡುವಾಗ ಅರ್ಥ ಹೀಗೆ ಇದನ್ನು ತಗೋಬೇಕು ಅಂತ ಹೇಳಿ ಸಾಮಾನ್ಯವಾಗಿ ಹೇಳ್ತಾರೆ. ಏನಂತ ಹೇಳಿದ್ರೆ, ಭಗವಂತನನ್ನು ಭಕ್ತರು, ಅದರಲ್ಲೂ ವಿಶೇಷವಾಗಿ ಆಳ್ವಾರ್ಗಳು ಅನುಭವಿಸುವಾಗ ನಾನಾ ರೀತಿಯಲ್ಲಿ ಅನುಭವಿಸ್ತಾರೆ. ನಾನಾ ರೀತಿಯಲ್ಲಿ ಅನುಭವಿಸ್ತಾರೆ ಅಂದರೆ, ಹಿಂದೆ ನಾವು ಗಮನಿಸಿದಾಗೆ ತಂದೆಯಾಗಿ, ತಾಯಿಯಾಗಿ, ಸಖನಾಗಿ, ಎಲ್ಲ ಮಿತ್ರನಾಗಿ ಹೀಗೆಲ್ಲ ಮಾಡ್ತಾರಲ್ಲ, ನಾನಾ ರೀತಿಯಲ್ಲಿ. ಇದರಲ್ಲಿ ನಾಯಕಿಯಾಗಿ, ನಾಯಕನಾಗಿ ಹೀಗೂ ಉಂಟು, ನಾಯಕನಾಗಿಯೂ ಮಾಡೋದುಂಟು. ಹೀಗೆಲ್ಲ ಬೇರೆ ಬೇರೆ ಭಾವಗಳಲ್ಲಿ ಮಾಡುವಾಗ ಇಲ್ಲಿ ವಿಶೇಷವಾಗಿ ಇವರು ಯಶೋದೆ ಮತ್ತು ಕೌಸಲ್ಯೆ ಅವರ ಭಾವವನ್ನು ತೆಗೆದುಕೊಂಡು ತನ್ನ ಮಗನಾಗಿ ಭಗವಂತನನ್ನು ಭಾವಿಸಿ ನೋಡ್ತಾರೆ. ಅದರಲ್ಲಿ ಮುಂದೆ ಬರುತ್ತೆ ವಿಸ್ತಾರವಾಗಿ ಕೃಷ್ಣನ ಒಂದೊಂದು ಭಾವವನ್ನು ಹೆಜ್ಜೆ ಹೆಜ್ಜೆಯಲ್ಲಿ ಅವನು ಹುಟ್ಟದಾಗಿಂದ ಹಿಡಿದು ಯಾವ ಅವತಾರ ಅಂದರೆ ಅವತಾರ ವೈಶಿಷ್ಟ್ಯದಿಂದ ಪ್ರಾರಂಭ ಮಾಡ್ತಾರೆ. ಮುಂದೆ ಅವನು ಒಂದೊಂದೇ ಹೆಜ್ಜೆಯಲ್ಲಿ ಮಗುವಾಗಿದ್ದಾಗ, ತೊಟ್ಲಲ್ಲಿದ್ದಾಗ ಹೇಗೆ, ತೊಟ್ಲಿಂದ ಕೆಳಗಡೆ ಇಳಿದಾಗ ಹೇಗೆ, ಅವನು ಅಂಬೆಗಾಲಿಟ್ಕೊಂಡು ಹೋದಾಗ ಹೇಗೆ, ಆಮೇಲೆ ಸ್ವಲ್ಪ ದೊಡ್ಡವನಾದ ಮೇಲೆ ನಡ್ಕೊಂಡು ಹೋಗ್ತಾನಲ್ಲ, ಆವಾಗ ಅವನ ನಡೆ ಅழகு ಅಂತಾರಲ್ಲ, ನಡೆ ಸೌಂದರ್ಯ ಏನು, ಇದೆಲ್ಲ ಒಂದೊಂದೇ ಅಂಶವನ್ನು ವಿಸ್ತಾರವಾಗಿ ಒಂದೊಂದು ಅಂಶಕ್ಕೂ ಕೂಡ ಇವರೊಂದು 10 ಪಾಶಗಳನ್ನು, ದಶಕಗಳನ್ನು ಮಾಡ್ತಾರೆ. ಅಷ್ಟು ವಿಸ್ತಾರವಾಗಿ ಹೇಳ್ಕೊಂಡೋಗಿದೆ. ಅಂದರೆ ಆ ಭಾವದಲ್ಲಿ ಹಾಗೇ ಮುಳುಗಿಬಿಡ್ತಾರೆ. ಆ ಭಾವೈಕ್ಯವನ್ನು ಉಂಟು ಮಾಡಿಕೊಂಡಿದ್ದಾರೆ, ಉಂಟಾಗಿದೆ ಅವರಿಗೆ. ಹಾಗೆ ಯಶೋದೆ ಭಾವ,
ಮತ್ತು ವಿಷಯದ ಭಾವ ವಿಶೇಷವಾಗಿ ಅವರಲ್ಲಿ ಆಡಿದೆ. ಹಾಗೆ ಮಾಡೋದ್ರಿಂದ ಅಂಥ ಒಂದು ಭಾವದಲ್ಲಿ ಭಗವಂತನ ಚೆನ್ನಾಗಿರಬೇಕು ಅಂತ ತುಂಬ ನಮಗೆ ಪ್ರೀತಿಗೆ ಪಾತ್ರರಾದವರಾದರೆ ಲೋಕದಲ್ಲೂ ಕೂಡ ಅದೇ ತಾನೇ ಇದೆ. ನಮಗೆ ತುಂಬ ಒಬ್ಬರು ಇದ್ದು ಬಿಟ್ಟರೆ ತಮ್ಮ ಮಗ ಆಗಿರ್ಬಹುದು, ತಂದೆ ಆಗಿರ್ಬೋದು, ಪತಿ ಆಗಿರ್ಬೋದು, ಪತ್ನಿ ಆಗಿರ್ಬೋದು, ಯಾರಾಗಿದ್ರೆ ಒಂದು ಸಣ್ಣ ತೊಂದರೆ ಆದರೂ ಕೂಡ ಅಯ್ಯೋ ಅವರೆಲ್ಲಾದರೂ ಹೊರಗಡೆ ಆದರೆ ಭದ್ರಪ್ಪ ಜೋಪಾನಪ್ಪ ಅಂತ 4 ಸತಿ ಹೇಳಿ ಕಳಿಸ್ತೀವಿ. ಅಥವಾ ಅಲ್ಲಿದ್ದು ವಾಪಸ್ ಒಂದು ಬರೋವರೆಗೂ ಏನಾಯಿತೋ ಏನೋ ಹೇಗಿದ್ದಾನೋ ಏನೋ ಅಂತ ಅದರ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀವಿ. ಸಣ್ಣ ಸಣ್ಣ ವಿಷಯಗಳು ಕೂಡ ದೊಡ್ಡದಾಗಿ ನಮ್ಗೆ ಕಾಣಿಸುತ್ತೆ, ಒಂದು ಭಯ ಉಂಟಾಗತ್ತೆ. ಆವಾಗ ಆ ಒಂದು ವಾತ್ಸಲ್ಯದಲ್ಲಿ ಹಾಗೆಲ್ಲ ಮಾತುಗಳು ಬರುತ್ತೆ ಎಷ್ಟೋ ಸಲ. ಹಾಗೆ ಭಗವಂತನನ್ನು ಹೀಗೆ ಅವರು ನೋಡ್ತಾ ಇರೋದರಿಂದ ಆ ಭಾವದಲ್ಲಿ ಅವರು ನೀನು ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಇದು ಒಂದು ಕಾರಣ. ಆ ವಾತ್ಸಲ್ಯ ಭಾವವೇ ಅವ್ರು ಹೆಚ್ಚು ಕೆಲಸ ಮಾಡಿ ಪಲ್ಲಾಂಡ್ ಅಂತ ಹೇಳಿಸ್ತು ಅವ್ರಿಗೆ ಅವರಲ್ಲಿ ಅಂತ ಹೇಳಿ ಒಂದು ಗಮನಿಸ್ತೀವಿ. ಮತ್ತೊಂದೇನು ಹೇಳ್ತಾರೆ, ವ್ಯವಹಾರದಲ್ಲೂ ಕೂಡ ಮಹಾರಾಜ ಒಬ್ಬ ಇರ್ತಾನೆ, ಅವನ ಜೈ ವಿಜಯಿ ಭವ ಅಂಥೇಳಿ ಒಂದು ಆಶೀರ್ವಾದ ತರಹ ಅದು. ರಾಜನಿಗೆ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಭೃತ್ಯರು ಇದಾರಲ್ಲ ಅವರೆಲ್ಲ ಹೇಳ್ತಾರೆ ಜೈ ವಿಜಯಿ ಭವ ಅಂತ. ಹೀಗೆ ಮಹಾರಾಜನಿಗೆ ಭೃತ್ಯನಾಗಿ ಅವನ ಆಳು ಎಲ್ಲಾದರೂ ಹೇಳ್ಬೋದೆ, ಆಶೀರ್ವಾದ ಮಾಡ್ಬೋದು, ಜೈ ವಿಜಯಿ ಭವ ಅಂತ ಆಶೀರ್ವಾದ ಮಾಡ್ಬೋದೆ ಅಂತ ಹೇಳಿದ್ರೆ ಅವನ ಮಹಿಮೆಯನ್ನು, ಅವನ ಗುಣಗಳನ್ನು ಎಲ್ಲ ನೋಡಿ ನೀನು ಚೆನ್ನಾಗಿರ್ಬೇಕಪ್ಪ, ಹೀಗೆ ವೃದ್ಧಿ ಆಗಲಿ ಅಂತ ಆಶಂಸೆ ಅಂತ. ಆಶೀರ್ವಾದ ಅನ್ನೋಕ್ಕಿಂತ ಆಶಂಸೆ, ಸಂತೋಷ ಪಡ್ತಾರೆ. ಅದೇ ತಾನೇ ಶುಭಾಶಯಗಳು ಅಂತ ಹೇಳೋದು, ಹಾಗೆ ಕನ್ಗ್ರ್ಯಾಚುಲೇಟ್ ಮಾಡೋದು ಅನ್ನೋ ಹಾಗೆ ಮಂಗಳಾಶಾಸನ ಮಾಡೋದು, ಮಂಗಳವನ್ನು ಕೋರೋದು ಅವನಿಗೆ ಚೆನ್ನಾಗಿರಲಿ ಅವನು ಅಂತ. ಚೆನ್ನಾಗಿ ಇದ್ದರೆ ನಮಗೆಲ್ಲ ಸಂತೋಷವಾಗುತ್ತೆ ಅಂತ ಒಂದು ಪಾಯಿಂಟು. 2ನೇ ಪಾಯಿಂಟ್, ರಾಜ ಚೆನ್ನಾಗಿದ್ದರೆ ಅದರಿಂದ ನಾವುಗಳು ಚೆನ್ನಾಗಿರ್ತೀವಿ ಅಂತ. ನಾವು ಚೆನ್ನಾಗಿರ್ಬೇಕು, ರಾಜ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ರಾಜ ಚೆನ್ನಾಗಿರಲಿ ಅಂತ ಹೇಳಿ ನಾವು ಆಶಂಸೆ ಮಾಡ್ತೀವಿ ಅಂತ ಹೇಳ್ಬೋದಲ್ಲ. ಹಾಗೆಯೇ ಇಲ್ಲಿ ಲೋಕಕ್ಕೆಲ್ಲ ರಕ್ಷಣೆಯನ್ನು ಕೊಡುವಂಥ ಭಗವಂತ ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗೇ ಇರ್ತೀವಿ ಅನ್ನೋ ಒಂದು ಕಾರಣದಿಂದಲೂ ಕೂಡ ಹೇಳಬಹುದು. ಮಹಾರಾಜನ ಹೇಳೋ ಹಾಗೆ ಇಲ್ಲೂ ಕೂಡ ಹೇಳಬಹುದು. ಆದ್ದರಿಂದ ಅವರು ಹೇಳಿದ್ದಾರೆ. ಅದು ತುಂಬ ಉತ್ಕಟವಾಗಿ ಬಂದಾಗ ಅದನ್ನು ಹೇಳ್ತಾರೆ. ಅಲ್ಲಿ ಹೇಗೆ ಹೇಳ್ತಾರೆ ಅಂದರೆ ಬರೀ ಪಲ್ಲಾಂಡ್ ಅಷ್ಟೇ ಅಲ್ಲ, ಪಲ್ಲಾಂಡಿನಲ್ಲಿ ಎಂಥ ಒಂದು ವಿಶೇಷತೆ ಇದೆ ನೋಡಿ. ಪಲ್ಲಾಂಡ್ ಅನೇಕ ವರ್ಷಗಳಿರಬೇಕು. ಪಲ್ಲಾಯಿರತ್ತಾಂಡ್ ಆಯಿರತ್ತಾಂಡೆ 1000 ಸಹಸ್ರ ವರ್ಷಗಳಿರಬೇಕು, ನೀನು ಚೆನ್ನಾಗಿರಬೇಕು. ಅನೇಕ ಸಹಸ್ರ ಪಲ್ಲಾಯಿರತ್ತಾಂಡ್ 1000 ಅನ್ನೋದಲ್ಲೂ 1000 ಅಲ್ಲ, 1000 ಅಲ್ಲ, ಅನೇಕ 1000 ವರ್ಷಗಳು ಚೆನ್ನಾಗಿರಬೇಕು. ಅಷ್ಟೇ ಅಲ್ಲ, ಪಲಗೋಡಿ 100,000 ಅಂತ ಹೇಳಿದ್ರೆ 1000 1,000, 100 ಅಂತ ಹೇಳಿದ್ರೆ 100,000 ಅಂತ ಹೇಳಿದ್ರೆ 1,00,000, 1,00,000 ಅಲ್ಲ, ಪಲಕೋಟಿ 100,000 ಅನೇಕ ಲಕ್ಷಗಳ ವರ್ಷ ನೀನು ಚೆನ್ನಾಗಿರ್ಬೇಕಪ್ಪ ನೀನು ಅಂತ. ಹಾಗೆ ನೆಕ್ಸ್ಟ್ ಮುಂದಿನ ಹೆಜ್ಜೆ 1 ಆಯಿತು, 1000 ಆಯಿತು, 1,00,000 ಆಯಿತು, ಇವಾಗ ಕೋಟಿ, ಪಲಗೋಡಿ 100,000, ಪಲಕೋಟಿ ವರ್ಷಗಳು ಚೆನ್ನಾಗಿರ್ಬೇಕು ನೀನು ಅಂತ. ಈ ವರ್ಷಕರು ಇದೊಂದು ಮಾತಾಡ್ತಾರೆ. ಇವರು ವರ್ಷಗಳು ಅಂತ ಹೇಳ್ತಲ್ಲ, ಯಾವ ಮಾನದಲ್ಲಿ ಅಂತ, ಮನುಷ್ಯ ಮಾನದಲ್ಲಿ ಹೇಳ್ತಾ ಇದ್ದಾರಾ ಇವರು, ಅಥವಾ ದೇವಮಾನದಲ್ಲಿ ಹೇಳ್ತಾ ಇದ್ದಾರಾ, ಅಥವಾ ಬ್ರಹ್ಮಮಾನದಲ್ಲಿ ಹೇಳ್ತಾ ಇದ್ದಾರಾ ಅಂತ ಹೇಳಿದ್ರೆ ಎಲ್ಲ ಮಾನದಲ್ಲೂ ಇಟ್ಕೊಳ್ಳಿ, ಬೇಕಾದ್ರೆ ಯಾವ ಮಾನದಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ, ಮಾನಾತೀತ ಅವನು ಅಂತ ಹೇಳಿದ್ರೆ ಅಷ್ಟು ಕಾಲ ದೀರ್ಘವಾಗಿ ನೀನು ಚೆನ್ನಾಗಿರ್ಬೇಕಪ್ಪ ಅಂಥೇಳಿ. ತಿಂತೋಳ್ ಮಣಿವಣ್ಣ ಅಂಥೇಳಿ ಅವನ ಭುಜ ಪರಾಕ್ರಮವನ್ನು, ತೋಳ್ ಪರಾಕ್ರಮವನ್ನು ಹೇಳ್ತಾ ಇದ್ದಾರೆ. ಯಾತಕ್ಕೆ ಅದನ್ನು ಇಲ್ಲಿ ಜ್ಞಾಪಿಸ್ಕೊಂಡ್ರು ಅಂತ ಹೇಳಿದ್ರೆ, ಈಗ ತಾನೇ ವಾದ ವಿವಾದಗಳನ್ನು ಮಾಡಿ ಜಯಿಸ್ಕೊಂಬಂದಿದ್ದರಿಂದ ಅದೆಲ್ಲ ಯಾರ ಫಲ ಅಂತ ಹೇಳಿದ್ರೆ ಅವನಿಂದ ಆಗಿದ್ದು, ನನ್ನಿಂದ ಆಗಿದ್ದಲ್ಲ ಅಂಥೇಳಿ, ನಿನ್ನ ಕಾರಣದಿಂದಲೇ ಆಗಿದೆಪ್ಪ ಅಂಥೇಳಿ, ನೀನು ಜಯಶಾಲಿ ಅಂಥೇಳಿ ಅದನ್ನು ಜ್ಞಾಪಿಸ್ಕೊಂಡು ಎಲ್ಲ ಮಲ್ಲರನ್ನೆಲ್ಲ ನೀನು ನಾಶ ಮಾಡಿದೆಯಲ್ಲ, ಎಂಥ ಭುಜ ಪರಾಕ್ರಮ ನಿಂದು ಅಂಥೇಳಿ, ತಿಂತೋಳ್ ಮಣಿವಣ್ಣ ಅಂತ ಹೇಳ್ತಾರೆ. ಮಣಿಗಳ ಒಂದು ವರ್ಣದಿಂದ ಕೂಡಿದವ ನೀನು ಅಂಥೇಳಿ ಅವನ ವರ್ಣವನ್ನು ದರ್ಶನ ಮಾಡ್ತಾ ಇದ್ದಾರೆ, ವರ್ಣವನ್ನು ಹೇಳ್ತಾ ಇದ್ದಾರೆ ಅಂಥೇಳಿ. ಮಣಿವಣ್ಣ ನಿನ್ನ ಸೇವಡಿ ಸೆವ್ವಿ ತಿರುಕ್ಕಾಪು ಅಂತ ಹೇಳಿದ್ರೆ, ನಿನ್ನ ಪಾದಗಳಿದೆಯಾ, ಪಾದ ಕಮಲ ಇದೆಯಲ್ಲ, ಕಮಲದಂತೆ ಕೆಂಪಾಗಿದೆಯಲ್ಲ ಅಂಥ ಪಾದಗಳು, ಸುಂದರವಾದ ಪಾದಗಳು. ಶೆವ್ವಡಿ ತಿರುಕ್ಕಾಪ್, ಶೆವ್ವಿ ಅಂತ ಹೇಳಿದ್ರೆ ಸುಂದರವಾಗಿರೋದು ಅಂತ, ಸೌಂದರ್ಯಪೂರ್ಣವಾದ ಪಾದಗಳಿಗೆ ರಕ್ಷೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಆರಂಭದ ಒಂದು ಶ್ಲೋಕ.
ಹೀಗೆ ಮುಂದೆ ಹೇಳ್ತಾರೆ. ಪಲ್ಲಾಂಡರಲ್ಲೇ ಒಂದು 10-12 ಪಾಶರಗಳಿದೆ. 11 ಪಾಶರ ಮತ್ತು 1 ಪಾಶರ ಕೊನೆಯಲ್ಲಿ ಫಲಶ್ರುತಿಯಾಗಿ ಹೇಳ್ತಾರೆ. ಇಷ್ಟು ಕೂಡ ಪಲ್ಲಾಂಡು ಅಂತಲೇ ಹೇಳ್ತಾರೆ. ಒಂದೊಂದರಲ್ಲೂ ಕೂಡ ಹೇಳುವಾಗ 2ನೇ ಪಾಶರದಲ್ಲಿ ಅವ್ರು ಹೇಳೋದು, ಮೊದಲು ತಾವು ಪಲ್ಲಾಂಡು ಅಂತ ಅವನಿಗೆ ನೇರವಾಗಿ ತಾವೇ ಅಡ್ರೆಸ್ ಮಾಡಿ ಹೇಳಿಬಿಟ್ರು. ನೆಕ್ಸ್ಟು ಭಗವಂತನಿಗೆ ಮಾತ್ರ ಇಲ್ಲ, ಉಳಿದವರ ಪಾರ್ಶ್ವದರಿರಲ್ಲ ಅವ್ರಿಗೂ ಕೂಡ ಪಲ್ಲಾಂಡು ಹೇಳ್ತಾರೆ. ಒಂದು ಅಡಿಯೋ ಮೋಡುಂ ನಿನ್ನೋಡುಂ பிரிவின்றி 1000 பல்லாண்டு வடிவாய் நின் வலமார்பினில் வாழ்கின்ற மங்கையும் பல்லாண்டு வடிவார்ச்சோதி வலத்துறையும் சுடராழியும் பல்லாண்டு படைபோர்ப்புக்கு முழங்கும் ಅಪ್ಪಾಂಚಜನ್ಯಮಂ ಪಲ್ಲಾಂಡೇ ಎಂಬುದಾಗಿ ಸ್ತೋತ್ರ ಮಾಡ್ತಾರೆ, ಮಂಗಳಾಶಾಸನ ಮಾಡ್ತಾರೆ. ಇಲ್ಲಿ ಅಡಿಯೋ ಮೋಡುಂ ನಿನ್ನೋಡುಂ ಪಿರಿವೆನ್ರಿ 1000 ಪಲ್ಲಾಂಡೆ. ಈ ಪಲ್ಲಾಂಡೆ ಅವರು ತುಂಬ ಹಿಡಿಸ್ಬಿಟ್ಟಿದೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಡಿಯೋ ಮಾಡೋ ನಮಗೂ ನಿಮಗೂ ಒಂದು ಸಂಬಂಧ ಇದೆಯಲ್ಲ, ನಾವಿಬ್ಬರು ಬೇರೆ ಆಗಲೇಬಾರ್ದು, ಪಿರಿವಿಯಿನ್ರಿ ಬೇರೆ ಆಗದೇನೆ ಒಟ್ಟಿಗೆ ಸೇರಿಯೇ ಇರಬೇಕು, ನಿಕಟವಾದ ಸಂಬಂಧ ನಮ್ಮಿಬ್ಬರಿಗೂ ಇರಬೇಕಪ್ಪ. ಇದು ಎಷ್ಟು ಕಾಲ ಇರಬೇಕು, ಅದು ಪಲ್ಲಾಂಡ್ ಇರಬೇಕು ಅಂತ ಹಿಂದೆ ಹೇಳಿದ ಪಲ್ಲಾಂಡ್ಗಳೆಲ್ಲ ಸೇರಿಸ್ಕೊಳ್ಳೋಣ. ಅಷ್ಟು ಕಾಲ ನಾವು ಒಟ್ಟಿಗೆ ಸೇರಿಯೇ ಇರಬೇಕು, ನಿನ್ನನ್ನು ಬಿಟ್ಟು ಆಗಲೇ ನಾನು ಹೋಗಬಾರ್ದು ಯಾವತ್ತೂ ಅನ್ನೋ ಭಾವವನ್ನು ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅಲ್ಲಿ ಅವರು ಅಂತ ಹೇಳಿದ್ರೆ, ನಮ್ಮಿಬ್ಬರಲ್ಲಿ ಯಾವುದೊಂದು ಅಗಲಿಕೆ ಇರೋದು ಬೇಡ, ಯಾವ ಕಾಲಕ್ಕೂ ಇರೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಸದಾ ಕಾಲವು ನಿರಂತರ ನಮ್ಮ ಸಂಬಂಧ ಇರಲಿ ಅಂತ ಹೇಳುವಾಗ ಒಂದನ್ನು ಹೇಳ್ತಾರೆ. ಪತಿವ್ರತ ಸ್ತ್ರೀ ಆದವಳು ಹೇಗೆ ಪತಿಯನ್ನು ಬಿಟ್ಟು ಅಗಲಿಕೆಯನ್ನು ಯಾವತ್ತೂ ಇಷ್ಟಪಡಲ್ವೋ, ಸದಾ ಕಾಲ ಜೊತೆಯಲ್ಲಿರಬೇಕು ಅಂತ ಹೇಳ್ತಾಳೋ, ಹಾಗೇನೆ ಇಲ್ಲೂ ಕೂಡ ಪರಮೈಕಾಂತಿ ಭಾವವನ್ನು ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಪರಮೈಕಾಂತಿ ಹೇಳಿದ್ರೆ ಹಿಂದೆ ಹೇಳೋದಲ್ಲ, ಏಕಾಂತಿ ಮತ್ತು ಪರಮೈಕಾಂತಿ ಅಂತ, ಪರಮ ಏಕಾಂತಿ ಅಂತ, ಅದು ಪರಮೈಕಾಂತಿ. ಆ ಪರಮೈಕಾಂತಿ ಭಾವವನ್ನು ಇಲ್ಲಿ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅಂಥೇಳಿ. ನಮ್ಮ ಇಬ್ಬರಲ್ಲೂ ಕೂಡ ಅಗಲಿಕೆ ಬೇಡಪ್ಪ, ಯಾವಾಗಲೂ ಒಟ್ಟಿಗೆ ಇರಬೇಕು, ನಿನ್ನನ್ನೇ ಆಶ್ರಯಿಸಿದ್ದೀವಿ, ನಿನ್ನ ಬಿಟ್ಟು ಹೋಗಲ್ಲ ನಾನು ಅನ್ನೋದನ್ನು ಮೊದಲು ಹೇಳಿಬಿಡ್ತಾರೆ. ಹೇಳಿಬಿಟ್ಟು ಹಾಗೆ ನಿನ್ನ ಜೊತೆಯಲ್ಲಿ ನಿನ್ನ ವಕ್ಷಸ್ಥಳದಲ್ಲಿ, ನಿನಗೆ ಮಾತ್ರ ಅಲ್ಲಪ್ಪ, ನಿನ್ನ ವಕ್ಷಸ್ಥಳದಲ್ಲಿ ಇದ್ದಾಳಲ್ಲ ಲಕ್ಷ್ಮೀದೇವಿ, ಭೂಮಾದೇವಿ, ಅವಳಿಗೆ ಶ್ರೀಲಕ್ಷ್ಮಿ ಮಹಾಲಕ್ಷ್ಮಿ, ಅವಳಿಗೂ ಕೂಡ ಪಲ್ಲಾಂಡೆ ಅಂಥೇಳಿ ಅವಳು ಪಲ್ಲಾಂಡು ಹೇಳ್ತಾರೆ. ಮತ್ತು ನಿನ್ನ ಕೈಯಲ್ಲಿ ಸುದರ್ಶನ ಚಕ್ರ ಇದೆಯಲ್ಲ, ಅದಕ್ಕೂ ಪಲ್ಲಾಂಡೆ. ಆಮೇಲೆ ಎಡಗೈಯಲ್ಲಿ ಶಂಖ ಇದೆಯಲ್ಲ, ಶಂಖನಾದ ಘೋಷ ಬಂದ ತಕ್ಷಣ ನಿನ್ನ ಶತ್ರುಗಳಿದಾರಲ್ಲ, ಶತ್ರುಗಳ ಒಂದು ಇದರಲ್ಲಿ ಪ್ರವೇಶ ಮಾಡಿ ಅದು ಘೋಷ ಮಾಡಿ ಎಲ್ಲ ಓಡಿಸುತ್ತಲ್ಲ, ಅಂಥ ಶಂಖ ಅಂಥೇಳಿ ಆ ಶಂಖಕ್ಕೂ ಕೂಡ ಪಲ್ಲಾಂಡೆ ಅಂಥೇಳಿ ಪಲ್ಲಾಂಡನ್ನು ಹೇಳ್ತಾರೆ. ಇನ್ನು ಮುಂದೆ ಹಾಗೇ ಹೇಳ್ತಾ ಹೋಗುವಾಗ ಯಾರ್ಯಾರು ಹೀಗೆ ಎಲ್ಲರೂ ಬನ್ನಿ ನಮ್ಮ ಇದರಲ್ಲಿ ಸೇರ್ಕೊಳ್ಳಿ ಅಂಥೇಳಿ ಇವಾಗ ಇವರು ಒಂದು ಸೊಸೈಟಿ ಪ್ರಾರಂಭ ಮಾಡ್ಕೊಂಡಿದ್ದಾರೆ, ಒಂದು ಪರಮೈಕಾಂತಿಗಳ ಸೊಸೈಟಿ ಅಂತೇಳಿ. ಅದಕ್ಕೆಲ್ಲರನ್ನೂ ಕರೀತಾರೆ. ಯಾರ್ಯಾರು ಬರ್ಬೋದು ಅಂತ ಹೇಳಿದ್ರೆ, ಯಾರು ದಾಸಭೂತರಾಗಿದ್ದೀರೋ ಅವರೆಲ್ಲ ಬಂದು ಸೇರ್ಕೊಳ್ಳಿ ಅಂತ ಹೇಳ್ತಾರೆ. ವಾಳಾಟ್ಪಟ್ಟು ನಿನ್ರೀರ್ ಉಳ್ಳೀರೇಲ್ ಬಂದೆ ಮಣ್ಣು ಮಣಮಂ ಕೊಂಡ್ಮೀನ್. ವಾಡಾಟ್ಪಟ್ಟು ಅಂತ ಹೇಳಿದ್ರೆ ನಿನಗೋಸ್ಕರ ಜೀವನ ಮಾಡ್ತೀವಿ ಅಂಥೇಳಿ ದಾಸರಾಗಿ, ಕೈಂಕರ್ಯ ಪರರಾಗಿ, ಕಿಂಕರರಾಗಿ ಯಾರಾಗಿದ್ದೀರೋ ಅವ್ರನ್ನೆಲ್ಲ ಬಂದು ಮಣ್ಣು ಮಣಮಂ ಕೊಳ್ಮೀನ್ ಅಂತ ಹೇಳಿದ್ರೆ, ಯಾವುದೋ ಒಂದು ಉತ್ಸವದಲ್ಲಿ ಅಂಕುರಾರ್ಪಣ ಆಗಬೇಕಾದ್ರೆ ಮಣ್ಣನ್ನು ತೊಗೊಂಬಂದು ಅದ್ರಲ್ಲಿ ಹಾಕ್ತಾರೆ, ಪುಷ್ಪಗಳನ್ನು ಹಾಕ್ತಾರೆ. ಹಾಗೆ ನೀವು ಬರೋ ಹಾಗಿದ್ದರೆ ಇದೊಂದು ಉತ್ಸವ ನಡೀತಾ ಇದೆ, ಇದಕ್ಕೆ ಬಂದು ಸೇರ್ಕೊಳ್ಳಿ, ನೀವು ಸೇರ್ಕೋಬೇಕಾದ್ರೆ ಮಣ್ಣು ಮಣ ಎಲ್ಲ ತೊಗೊಂಬನ್ನಿ ನೀವು ಅಂಥೇಳಿ ಕರೀತಾರೆ. ಒಂದು ವೇಳೆ ಹಾಗಿಲ್ಲ, ನಾವು ಬರೀ ಇದರಲ್ಲಿ ಅರ್ಥಕಾಮಗಳನ್ನೇ ಇಟ್ಕೊಂಡಿರ್ತೀವಿ ಅಂತ ಹೇಳಿದ್ರೆ, ಕೂಡಾಟ್ಪಟ್ಟು ನಿನ್ರಿ ರುಳ್ಳೀರೇಲ್. ಕೂಡ್ ಅಂತ ಹೇಳಿದ್ರೆ ಅನ್ನ ಅಂತ ಒಂದು ಇದು ಉಪಲಕ್ಷಣಂ. ಇದು ಅದರಲ್ಲಿ ಅರ್ಥಕಾಮಗಳ ಪರವಾಗಿ ನೀವೇನಾದರೂ ಇರೋ ಹಾಗಿದ್ದರೆ, ಎಂಗಳ್ ಕುಳುವಿನಿಲ್ ಪುಹುದಲೊಟ್ಟೋಂ, ನಮ್ಮ ಗುಂಪಿನಲ್ಲಿ ನಿಮ್ಮನ್ನು ಸೇರಿಸಲ್ಲ ಅಂತ ಪಾರಮೈಕಾಂತಿಯನ್ನು ಹೇಳ್ತಾ ಇದ್ದಾರೆ ಅಂಥೇಳಿ. ಹೀಗೆ ಹೇಳ್ತಾ ಮುಂದಕ್ಕೆ, ಎಂದೈ ತಂದೈ ತಮ್ಮ ಮೂತ್ತಪ್ಪನ್ 7 ಪಡಿಗಾಲ್ ತೊಡಂಗಿ ವಳಿ ಆಳ್ செய்கின்றோம் ಅಂತ 7 ತಲೆಬನ್ನ ಎಂದೈಯಿಂದ ನಾನು, ನಮ್ಮ ತಂದೆಗೆ ತಂದೆ,
ತಂದೆಗೆ ತಾತ ಅಂದರೆ ಮುತ್ತಾತ ಆಯಿತು, ಅವರ ಮೂತಪ್ಪನ್ ಅಂದರೆ ಅವ್ರ ತಾತ ಅಂದರೆ ಮೇಲೆ 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 ಎಂಟಾಯಿತು. 7 ತಲೆಮಾರುಗಳು. 7 ತಲೆಮಾರುಗಳಿಂದ ನಾವು ಒಂದು 7 ಬಡಿಗಾಲ್ ತೊಡಂಗಿ ಒಂದು ವഴി ವഴി ಆಳ್ செய்கின்றோம். ನಿನಗೆ ದಾಸಭೂತರಾಗಿ ನಾವು ಒಂದೊಂದು ಜನ್ರೇಷನಲ್ಲೂ ಕೂಡ ಹೀಗೆ ಮಾಡ್ತಾ ಇದ್ದೀವಿಪ್ಪ, ದಾಸಭೂತರಾಗಿದ್ದೀವಿ, ನಿನ್ನ ಕೈಂಕರ್ಯವನ್ನೇ ಮಾಡ್ತಾ ಇದ್ದೀವಿ ಅಂಥೇಳಿ ಎಲ್ಲ ಜ್ಞಾಪಿಸ್ಕೋತಾರೆ ಅಂತ. ಹೀಗೆ ಎಲ್ಲವನ್ನು ಹೇಳಿ ಒಂದೊಂದು ಇದರಲ್ಲೂ ಕೂಡ ತುಂಬ ಚೆನ್ನಾಗಿದೆ ಈ ಪಾಶರಗಳು. ಉಡುತ್ತು ಕಳೆಯಿಂದ ನಿನ್ ಪೀದಗ ಆಡೈ ಉಡುತ್ತು ಕಲತ್ತದುಂಡು ತೊಡುತ್ತ ತುಳಾಯಿ ಮಲರ್ ಶೂಡಿ ಕಳೆಯಿಂದನ ಶೂಡುಮ್ಮಿ ತೊಂಡರ್ಗಳು. ಎಂಥ ತೊಂಡರ್ಗಳು ನಾವೆಲ್ಲ, ಎಂಥ ದಾಸರು, ಎಂಥ ಕೈಂಕರ್ಯ ಪರರು ನಾವೆಲ್ಲ ಅಂತ ಹೇಳಿದ್ರೆ ನಮಗೇನು ಬೇಡಪ್ಪ. ಉಡುತ್ತು ಕಳೆಯಿಂದ ನಿನ್ನ ಪೀದಗ ಆಡೈ ಉಡುತ್ತು, ನೀನು ಧರಿಸಿದೆಯಲ್ಲ ಪೀತಾಂಬರ, ಅದನ್ನು ಎಲ್ಲ ಆದಮೇಲೆ ರಾತ್ರಿ ಹೊತ್ತು ಅದನ್ನು ತೆಗೆದಿರ್ತೀಯಲ್ಲ, ಆ ವಸ್ತ್ರ ನಮ್ಗೆ ಕೊಡಿ, ಆ ವಸ್ತ್ರವನ್ನು ನಾವು ಧರಿಸ್ಕೋತೀವಿ, ನೀನು ಉಟ್ಟುಕೊಂಡ ವಸ್ತ್ರವನ್ನೇ ನಾವು ಧರಿಸಬೇಕು ಅಂಥೇಳಿ ನಿನ್ನ ಒಂದು ಸ್ಮರಣೆಯಲ್ಲಿ ಅದು ಧರಿಸ್ಕೋತೀವಿ ಅಂತ. ಅದಕ್ಕೆ ದೇವಾಲಯಗಳು ಹೋದಾಗಲೂ ಕೂಡ ಶ್ರೀವಿಲ್ಲಿಪುತ್ತೂರು ವಿಶೇಷವಾಗಿ ಮಾಡ್ತಾ ಇರ್ತಾನೆ, ಬೇರೆ ಕಡೆಯೂ ಉಂಟದು. ಒಂದು ಭಗವಂತನಿಗೆ ಒಂದು ಪರಿವೆಟ್ಟಮ್ ಅಂತ ಕಟ್ಟುವಾಗ ಭಗವಂತನ ವಸ್ತ್ರವನ್ನೇ ತಗೊಂಡು ನಮ್ಮ ಶಿರಸ್ಸಿನಲ್ಲಿ ಅದನ್ನು ಧರಿಸ್ಕೋತೀವಿ. ಅವನು ಯಾವುದನ್ನು ಉಟ್ಕೊಂಡಿರ್ತಾರೋ ನಮ್ಮ ಶಿರಸ್ಸಲ್ಲಿ ಧರಿಸಬೇಕು ಎಂಬುದಾಗಿ ಅದನ್ನು ನಾವು ಧರಿಸ್ಕೋತೀವಿ ಅಂತ ಹೇಳ್ತಾರೆ. ಹಾಗೆ ಕಲತ್ತದುಂಡು, ನಿನಗೋಸ್ಕರ ಯಾವುದನ್ನು ಸಮರ್ಪಣೆ ಮಾಡಿದ್ಯೋ, ನೈವೇದ್ಯವಾಯಿತೋ ಅದನ್ನೇ ನಾವು ತೆಗೆದುಕೋತೀವಿ, ಅದನ್ನೇ ನಾವು ಸ್ವೀಕರಿಸ್ತೀವಿ. ತೊಡುತ್ತ ತುಳಾಯಿ ಮಲರ್ ಚೂಡಿ ಕಳೆಯಿಂದನ, ನಿನಗೆ ಅಂತ ತುಳಾಯಿ ಮಲರ್ ಅಂತ ಹೇಳಿದ್ರೆ ತುಳಸಿ ಹಾರ, ಅದನ್ನು ಹಾರವನ್ನು ನಿನಗೆ ಹಾಕಿ ಸಮರ್ಪಣೆ ಮಾಡಿದ್ದು, ಅದನ್ನು ತೆಕ್ಕೊಟ್ರೆ ಅದನ್ನು ನಾವು ಧರಿಸ್ಕೋತೀವಿ, ಅದನ್ನೇ ನಾವು ಧರಿಸ್ಕೊಳ್ಳೋದು ಅಂಥೇಳಿ. ನಿನಗೆ ಸಮರ್ಪಣೆ ಆಗಿದ್ದನ್ನೇ ನಾವು ತಗೊಳ್ಳೋದು, ನಿನಗೆ ಅರ್ಪಣೆ ಆಗಿದ್ದನ್ನೇ ನೈವೇದ್ಯವಾಗಿದ್ದನ್ನೇ ನಾವು ಆಹಾರವಾಗಿ ಸ್ವೀಕರಿಸೋದು, ನೀನು ಉಟ್ಕೊಂಡಿದ್ದನ್ನೇ ವಸ್ತ್ರವನ್ನೇ ನಾವು ಉಟ್ಕೊಳ್ಳೋದು, ಅಂಥ ತೊಂಡರ್ಗಳೋ ಅಂಥೇಳಿ ಒಂದು ಡೆಫಿನೇಷನ್ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಹೀಗೆ ಹೋಗುತ್ತೆ, ಸಮಯನೂ ಓಡ್ತಾ ಇದೆ. ಅದರಿಂದ ಒಂದು ಹಂತಕ್ಕೆ ನಿಲ್ಲಿಸ್ಕೊಳ್ಳೋಣ. ಇನ್ನು 473 ಪಾಶರಗಳಿದೆಯಲ್ಲ, 61 ಪಾಶರ ಪಲ್ಲಾಂಡು ಬಿಟ್ಟರೆ ಉಳಿದಿದ್ದು. ಅದು ತುಂಬ ಚೆನ್ನಾಗಿದೆ, ಅಷ್ಟನ್ನು ಹೇಳೋಕ್ಕಾಗಲ್ಲ. ಮಧ್ಯೆ ಮಧ್ಯೆ ಯಾವ ನಡೆ ಇದೆ ಅದರಲ್ಲಿ ಅಂತ ನೋಡ್ಕೊಂಡು ಹೋಗ್ಬೋದು. ಕೊನೆಯಲ್ಲಿ ಶನ್ನಿಯೋಂಗನ್ ಬರುತ್ತೆ, ತುಂಬ 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 ಚೆನ್ನಾಗಿದೆ ಅದು. ಅದನ್ನು ಕೂಡ ಮುಂದಿನ ಒಂದು ಪಾಠದಲ್ಲಿ ಗಮನಿಸ್ಕೊಳ್ಳೋಣ ಅಂತ ಹೇಳ್ತಾ, ಇಂತಹ ಒಂದು ವಿಷಯವನ್ನು ಆಳ್ವಾರ್ ಅನ್ನೋ ಅರ್ಥಕ್ಕೆ ಸರಿಯಾಗಿ ಅದನ್ನು ಗೇಜ್ ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ, ಆದರೂ ಕೂಡ ಭಗವಂತನಲ್ಲಿ ಆಳವಾಗಿ ಮುಳುಗಿ ಅವನಿಂದಲೇ ಬಿರುದನ್ನು ಪಡ್ಕೊಂಡವರು, ಅವನಿಂದಲೇ ಆಜ್ಞಾಪ್ತರಾಗಿ ಹೋಗಿ ಆ ನಿರ್ಣಯ ಮಾಡಿದವರು, ತೀರ್ಮಾನವನ್ನು ತಿಳಿಸಿದವರು, ಸಭೆಗೆ ತಿಳಿಸಂತ ಆಳ್ವಾರಿಗೆ ವಂದಿಸಿ ಅವರಿಗೆ ಶಕ್ತಿಯನ್ನು, ನಾನಾ ತರಹ ಆತ್ಮಶಕ್ತಿ, ಬುದ್ಧಿಶಕ್ತಿ, ಕಾರ್ಯಶಕ್ತಿಯನ್ನು ದಯಪಾಲಿಸುತ್ತಾ ಭಗವಂತನಿಗೂ ಕೂಡ ನಮಸ್ಕರಿಸ್ತಾ ಈ ಮಾತುಗಳನ್ನು ಅವರ ಪಾದಾರವಿಂದಗಳಿಗೆ ಅರ್ಪಿಸ್ತೇನೆ. ಶ್ರೀರಂಗಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೇರ್ವಾ ಬುದ್ಧಿಯಾ ಆತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯತ್ ಸಕಲಂ ಪರಸ್ಮೈ.